ನಾನು ಮೊದಲೇ ಹೇಳಿದಂತೆ ಶೆಟ್ರು ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಅವರು ಬಹಳ ಕೆಲಸಗಳೆಲ್ಲ ಮಾಡಿದ್ದಾರೆ. ಅವ್ರಿಗೆ ಸರ್ಕಾರ ಪದ್ಮಶ್ರೀನೋ ಪದ್ಮವಿಭೂಷಣನೋ ಕೊಟ್ಟರೆ ನಾವು ಕೂಡ ಹೆಮ್ಮೆ ಪಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗಾಗಲೇ ಯಾರಾದರೂ ಪದ್ಮಭೂಷಣ ತೊಗೊಂಡವರು ಒಂದು ರೆಕಮೆಂಡ್ ಮಾಡಿ ಅವ್ರಿಗೂ ಒಂದು ಪದ್ಮಭೂಷಣನೋ ಪದ್ಮಶ್ರೀನೋ ಏನೋ ಒಂದು ಕೊಡಿಸ್ಲಿ, ಅದಕ್ಕೂ ಕೂಡ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಮಹಾಬಲ್ ಶೆಟ್ರು ಇದನ್ನು ಎಲ್ಲಿ ಬೇಕಾದ್ರೂ ಉತ್ತರ ಕೊಡ್ಬೋದು. ಅವರ ಫೇವರೆಟ್ ನ್ಯೂಸ್ ಚಾನಲ್ಗಳಿಗೆ ಹೋಗಿ ಅಲ್ಲಿ ಉತ್ತರ ಕೊಡ್ಬೋದು, ಅಥವಾ ಅವರೇ ಒಂದು ವಿಡಿಯೋ ಮಾಡಿ ಹಾಕ್ಬೋದು. ಶೆಟ್ರು ಇವಾಗೇನೋ 100 kg ಏನೋ ಇದ್ದಾರೆ, ಭಾಳ ಚೆನ್ನಾಗಿ ಕಾಣ್ತಾರೆ, ದಪ್ಪಕ್ಕೆ ಮುದ್ದಾಗಿ ಕಾಣ್ತಾರೆ, ಕೋಟ್ ಗೀಟೆಲ್ಲ ಹಾಕ್ಕೊಂಡು. ಆವಾಗ ಒಂದು 12 kg ಕಡಿಮೆ ಇದ್ರಂತೆ, ಒಂದು 88 kg ಇದ್ರಂತೆ. ಅವರು 88 kg ತೂಕ ಇದ್ದಂತಹ ಮಹಾಬಲ ಶೆಟ್ರನ್ನ ಸಂತೋಷ್ ರಾವ್ ಎತ್ಕೊಂಡು ಓಡಾಡ್ಬಿಟ್ನಂತೆ. ಒಂದ್ಸೆಕೆಂಡ್ ಇದಕ್ಕೂ ಕೂಡ ಏನಾದ್ರು ಸಾಕ್ಷಿ ಇಟ್ಕೊಂಡಿದ್ದೀರಾ? ಅವನು ಸಂತೋಷ್ ರಾವ್ ಎತ್ಕೊಂಡು ನಿಮ್ಮನ್ನು ಓಡಾಡೋದನ್ನ ಒಂದು ವಿಡಿಯೋನಾದ್ರು ಮಾಡ್ಕೋಬೋದಿತ್ತಲ್ಲ, ಚೆನ್ನಾಗಿರ್ತಿತ್ತು, ನಾವು ನೋಡ್ತಾ ಇದ್ವಿ. ಸೌಜನ್ಯ ಕೈಯಲ್ಲಿದ್ದಂಥ ಉಗುರುಗಳೊಳಗೆ ಮಳೆ ನೀರು ಹೋಗಿ ಅಲ್ಲಿದ್ದಂಥ ಸಂತೋಷ್ ರಾವ್ನ ಟಿಶ್ಯೂಸ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಶೆಟ್ರೆ. ಆದರೆ ಪಕ್ಕದಲ್ಲೇ ಇದ್ದಂಥ ಬ್ಯಾಗ್ನಲ್ಲಿದ್ದಂಥ ಪುಸ್ತಕಗಳ ಹತ್ರಕ್ಕೆ ಮಳೆ ಹೋಗೋದಿಲ್ಲ. ಇದು ಹೆಂಗೆ ಸಾಧ್ಯ? ಈ ಥರದ ಪವಾಡ ಹೆಂಗೆ ಸಾಧ್ಯ? ಫಿಟ್ ಆಗಿದ್ದ, ಅವನಿಗೇನು ಮಾನಸಿಕ ಸಮಸ್ಯೆ ಇರಲಿಲ್ಲ ಅಂತ ಇದೇ ಮಹಾಬಲ್ ಶೆಟ್ರು ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅವನಿಗೆ ಮಾನಸಿಕ ಸಮಸ್ಯೆ ಇತ್ತು ಅಂತ ಹೇಳಿ. ನಿಮಗೆ ಬೇಕಾದಾಗ ಅವನು ಹುಚ್ಚ, ಬೇಡದಿದ್ದಾಗ ಅವನು ಸೂಪರ್ ಮ್ಯಾನು ಅಲ್ವಾ ಶೆಟ್ರೆ? ಎಲ್ಲ ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅನ್ನಂಗೆ ಎಲ್ಲನೂ ಕೂಡ ಪಿ ಮೇಲೆ ಹಾಕ್ತಾರೆ, ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ತಲೆ ಮೇಲೆ ಹಾಕ್ತಾರೆ. ಸೊ ಎಲ್ಲಕ್ಕೂ ಕೂಡ ಇವರು ಅಂದರೆ ಪಿ ಇದನ್ನು ಮಾಡಲಿಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ನು ಮಾಡಲಿಲ್ಲ, ಜಡ್ಜ್ ಹಂಗೆ ಬರೀಲಿಲ್ಲ, ವೈದ್ಯರು ನೋಡಿ ತಪ್ಪು ಸುಳ್ಳು ಬರೋದು, ಪೊಲೀಸ್ನವರು ಸರಿಯಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಲ್ಲ, ಮತ್ತೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಅವ್ರೇನು ಸ್ಕ್ಯಾನ್ ಮಾಡಿ ನೋಡೋಕ್ಕಾಗತ್ತಾ? ಏನು ವಿಶೇಷ ಏನು ಅಂದರೆ ಈ ಧರ್ಮಸ್ಥಳದ ಕೇಸೆಲ್ಲ ನಿಮಗೆ ಯಾಕೆ ಬರ್ತಾ ಇತ್ತು ಅಂತ ನನಗೆ ಪ್ರಶ್ನೆ ಆಗುತ್ತೆ. ಸ್ಲಿಪ್ ಆಫ್ ಇಟ್ ಹಂಗೆ ಅಂತಲೂ ಅನ್ಕೋಬೋದು, ಏನೋ ಬಾಯಿ ತಪ್ಪು ಹೇಳಿದ್ರು ಅಂತೇಳಿ. ಮೆಟಡ್ನವರ್ ಅಂತ ಹೇಳ್ತಾರೆ. ಆದರೆ ಈ ಥರ ಹೆಸರನ್ನು ಅಪಭ್ರಂಶಗೊಳಿಸಿ ಮಾಡೋದೆಲ್ಲ ಇದೆಲ್ಲ ಚೀಪ್ ಲೆವೆಲ್ ಟ್ರೋಲ್ ಅಂತ ಅನ್ಸಲ್ವಾ? ಅದೇನೋ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀವಿ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ. ಈ ವಿಡಿಯೋ ನೋಡ್ಬಿಟ್ಟು ನನ್ನ ವಿರುದ್ಧನೂ ಕೂಡ ಸುಪ್ರೀಂ ಕೋರ್ಟಲ್ಲೆಲ್ಲ ಕೇಸ್ ಹಾಕಕ್ಕೆ ಹೋಗ್ಬೇಡಿ. ನಾನು ಆಮೇಲೆ ನೋಡಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂದರೆ ಡೆಲ್ಲಿಗೆ ಹೋಗಬೇಕು ಅಂದರೆ ಫ್ಲೈಟ್ ಟಿಕೆಟ್ ಎಲ್ಲ ಮಾಡ್ಕೋಬೇಕು, ಅಲ್ಲೊಬ್ಬರು ಲಾಯರ್ ಇಡಬೇಕು, ಅವ್ರ ಫೀಸ್ ಎಲ್ಲ ಕಟ್ಟಬೇಕು, ನಂಗೆ ಕಷ್ಟ ಆಗುತ್ತೆ ಶೆಟ್ರೆ ಪ್ಲೀಸ್. ಆಮೇಲೆ ನೀವೇ ನಮ್ಮ ಲಾಯರ್ ಏನಿದ್ದಾರೆ ಅವ್ರಿಗೆ ಫೀಸ್ ಕೂಡ ನೀವೇ ಕೊಡಬೇಕಾಗತ್ತೆ, ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ಸ್ವಲ್ಪ ಈ ನ್ಯೂಸ್ ಚಾನಲ್ಗಳನ್ನೆಲ್ಲ ನೋಡೋದು ಕಡಿಮೆ. ಅಂದರೆ ಇತ್ತೀಚೆಗೆ ಅವೆಲ್ಲ ಬರೀ 90% ಸುಳ್ಳೇ ಹೇಳ್ತವೆ. ಒಂದು ತಲೆ ಇಲ್ಲ, ಬುಡ ಇರಲ್ಲ, ಅದ್ಯಾವುದೋ ಆ್ಯಂಕರು ಕಿಚ್ಚಾಡ್ತಿರ್ತಾರೆ, ಇನ್ನು 4 ಜನ ಡಿಬೇಟರ್ಸ್ ಕೂರಿಸ್ಕೊಂಡು ಅವ್ರ ಕೈಲೂ ಜಗಳ ಮಾಡಿಸ್ತಾರೆ, ಹೊಡೆದಾಟ ಮಾಡಿಸ್ತಾರೆ. ಆತ್ಮೀಯ ವೀಕ್ಷಕರೇ, ಡಿಟಾಕ್ಸ್ನ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಬಹಳ ದಿನಗಳಿಂದ ನಿಮ್ಮ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ನಿಮ್ಮನ್ನೆಲ್ಲ ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನನ್ನ ಪ್ರೀತಿ ಸಲ್ಲುತ್ತದೆ. ಭಾಳ ಜನ ಮೆಸೇಜ್ ಮಾಡ್ತಾ ಇದ್ರಿ ನಿಮ್ಮ ವಿಡಿಯೋಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿ. ಕಾಯಿಸಿದ್ದಕ್ಕಾಗಿ ಕ್ಷಮೆ ಇರಲಿ. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಮಾತಾಡಿಸುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ಮಹಾಬಲ ಶೆಟ್ರು ಮತ್ತೆ ಮಾತಾಡಿದ್ದಾರೆ. ಅವರ ಮಾತುಗಳನ್ನು ನೀವು ಕೇಳಿರಬಹುದು. ಈ ಮಹಾಬಲ್ ಶೆಟ್ರು ಬಗ್ಗೆ ನನಗೆ ಸ್ವಲ್ಪ ಹೆಚ್ಚೇ ಪ್ರೀತಿ. ನೋಡಿ, ಹಿಂದೆ ಕೂಡ ಅವ್ರು ಮಾತಾಡಿದ್ರು. ಅವ್ರು ಮಾತಾಡಿದ ತಕ್ಷಣವೇ ನಾನು ಅದಕ್ಕೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ನೀವು ಗಮನಿಸಿರ್ತೀರಂತ ಭಾವಿಸ್ತೀನಿ. ಈಗ ಬಹಳ ದಿನಗಳ ನಂತರ ಮತ್ತೆ ತಿರ್ಗಾ ಬಂದು ಮಾತಾಡಿದ್ದಾರೆ. ಅವ್ರ ಮೇಲೆ ಯಾಕೆ ಪ್ರೀತಿ ಜಾಸ್ತಿ ಅಂತಂದ್ರೆ ತುಂಬಾ ಮಾತಾಡ್ತಾರೆ. ಅವರು ತುಂಬಾ ಮುಕ್ತವಾಗಿ ಮಾತಾಡ್ತಾರೆ. ಏನೇನು ಹೇಳ್ಬೋದು ಎಲ್ಲಾನು ಕೂಡ ಹೇಳ್ಬಿಡ್ತಾರೆ. ಒಳ್ಳೆ ಕಂಟೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಶೆಟ್ರು ಕಂಡ್ರೆ ಬಹಳ ಪ್ರೀತಿ. ನೋಡಿ, ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರ ಬಗ್ಗೆ ಮೊಟ್ಟ ಮೊದಲನೇದಾಗಿ ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಈಸ್ ಎ ಎಕ್ಸ್ಪರ್ಟ್ ಫೋರೆನ್ಸಿಕ್ ಡಾಕ್ಟರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನ ನಾನು ಅಲ್ಲಗಳೆಯೋದಿಲ್ಲ. ಬಹಳ ಅನುಭವಿ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅವ್ರ ಬಗ್ಗೆ ಮಾತುಗಳನ್ನು ಆಡೋಣ ಅಂತ ಬಂದಿದ್ದೀನಿ. ಮಾತುಗಳನ್ನಕ್ಕಿಂತ ಕೆಲವು ಪ್ರಶ್ನೆಗಳನ್ನು ಅವ್ರ ಮುಂದೆ ಇಡೋದಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಮಹಾಬಲ್ ಶೆಟ್ರು ಇದನ್ನು ಎಲ್ಲಿ ಬೇಕಾದ್ರೂ ಉತ್ತರ ಕೊಡ್ಬೋದು. ಅವರ ಫೇವರೆಟ್ ನ್ಯೂಸ್ ಚಾನಲ್ಗಳಿಗೆ ಹೋಗಿ ಅಲ್ಲಿ ಉತ್ತರ ಕೊಡ್ಬೋದು, ಅಥವಾ ಅವರೇ ಒಂದು ವಿಡಿಯೋ ಮಾಡಿ ಹಾಕ್ಬೋದು, ಅಥವಾ ಬೇರೆ ಯಾವುದೇ ರೂಪದಲ್ಲಿ ಅವರು ಉತ್ತರ ಕೊಡಲಿ ಅಂತ ನಾನು ಬಯಸ್ತೀನಿ. ಆದರೆ ಒಂದು ಅವರು ಗಮನದಲ್ಲಿ ಇಟ್ಕೋಬೇಕು, ನಾನು ಕೇಳೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಲಿ. ಅವ್ರಿಗೆ ಬೇಕಾದ ಪ್ರಶ್ನೆಗಳಿಗೆ ಸೆಲೆಕ್ಟ್ ಮಾಡಿ ಉತ್ತರ ಕೊಡೋದು ಬೇಡ ಅಂತ ಅವ್ರನ್ನ ವಿನಂತಿ ಮಾಡ್ಕೊತೀನಿ. ಯಾರೋ ಯೂಟ್ಯೂಬರು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಏನು ಹೇಳಿದ್ದಾರೆ, ನಾನು ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ ಅವ್ರ ಮನಸ್ಥಿತಿ ಇದ್ದರೆ ಅವ್ರು ರಿಯಾಕ್ಟ್ ಮಾಡೋದು ಬೇಕಾಗಿಲ್ಲ. ಸಾರ್ವಜನಿಕವಾಗಿ ಆಡಿರೋ ಮಾತಿಗೆ ಪ್ರತಿಕ್ರಿಯೆ ನಾವು ಕೊಡೋದು ನಮ್ಮ ಹಕ್ಕು, ನಾವು ಕೊಡ್ತೀವಿ. ಪ್ರಶ್ನೆಗಳನ್ನು ಕೇಳ್ತೀವಿ. ಉದ್ಭವವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ, ನಾವು ಹುಡುಕೋಣ, ಅವರು ಕೊಟ್ಟರೆ ಕೊಡಲಿ.
ನಿಮಗೂ ಏನಾದರೂ ಮನಸ್ಸಲ್ಲಿ ಉತ್ತರಗಳಿದ್ರೆ ಅದನ್ನು ಕೂಡ ನೀವು ಹೇಳ್ಬೋದು. ಸ್ನೇಹಿತರೆ, ಡಾಕ್ಟರ್ ಮಹಾಬಲ್ ಶೆಟ್ಟರು ಬಗ್ಗೆ ನಾನು ಹಿಂದೆ ಕೂಡ ಹೇಳಿದ್ದೆ. ಅವರು KS ಹೆಗ್ಡೆ ಮೆಡಿಕಲ್ ಕಾಲೇಜ್ನಲ್ಲಿ ಅಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಅವರೇ ಹೇಳ್ಕೊಳ್ಳೋ ಪ್ರಕಾರ ಸಾವಿರಾರು ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿದ್ದಾರೆ. ಸುಮಾರು 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನೋ ಅವ್ರು ಭಾಳ ಹೇಳ್ತಾರೆ, ಅದೆಲ್ಲ ನಾನು ಯಾವುದನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಅವ್ರು ಹೇಳಿರೋದು ನಿಜ ಅಂತಲೇ ನಂಬಿಕೊಂಡು ನಾವು ಮುಂದಿನ ವಿಷಯಗಳಿಗೆ ಹೋಗೋಣ. ಬಹಳ ಮುಖ್ಯವಾಗಿ ಮಹಾಬಲ್ ಶೆಟ್ಟರು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ. ಈ ಸೌಜನ್ಯ ಪ್ರಕರಣದಲ್ಲಿ ಮಹಾಬಲ್ ಶೆಟ್ಟರು ಪಾತ್ರ ಏನು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಮಹಾಬಲ್ ಶೆಟ್ಟರು ಸೌಜನ್ಯಳ ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರ ಅಲ್ಲ. ಇದು ನಮ್ಮ ತಲೆಯಲ್ಲಿ ಮೊದಲನೇದಾಗಿರಬೇಕು. ಏಕೆಂದರೆ ಸೌಜನ್ಯ ಮರಣೋತ್ತರ ಪರೀಕ್ಷೆ ಮಾಡಿದಂಥವರು ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರು. ಅದಾದ ನಂತರ ಸೌಜನ್ಯ ಬಾಡಿಯನ್ನು ದಹನ ಮಾಡಲಾಗುತ್ತೆ, ದಫನ ಅಲ್ಲ. ಅದು ಹಾಗಾಗಿ ಮರಣೋತ್ತರ ಪರೀಕ್ಷೆನೂ ಕೂಡ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಹೀಗಾಗಿ ಈ ಕೇಸ್ನಲ್ಲಿ ಸೌಜನ್ಯ ಮರಣೋತ್ತರ ಪರೀಕ್ಷೆಯನ್ನು ಅವ್ರು ಮಾಡಿಲ್ಲ. ಅವರು ಮಾಡಿರೋದೇನು ಈ ಕೇಸ್ನಲ್ಲಿ ಅಂತಂದರೆ, ಆರೋಪಿ ಸಂತೋಷ್ ರಾವ್ ಏನಿದ್ದ ಆತನ ಎಕ್ಸಾಮಿನೇಷನ್, ಮೆಡಿಕಲ್ ಎಕ್ಸಾಮಿನೇಷನನ್ನು ಅವರು ಮಾಡಿದ್ದಾರೆ. ಇದಿಷ್ಟೇ ಅವರ ಪಾತ್ರ. ಈ ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ಮಾತುಗಳನ್ನು ಅವರು ಆಡಿದ್ದಾರೆ. ನಾವು ಒಂದೊಂದೇ ಪ್ರಶ್ನೆಗಳನ್ನು ಅವ್ರ ಮುಂದೆ ಇಡ್ತಾ ಹೋಗೋಣ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಉದ್ಭವ ಆಗೋ ಪ್ರಶ್ನೆ ಏನು ಅಂದರೆ, ಡಾಕ್ಟರ್ ಆದಮ್ ಅವರು ಈ ಸಂತೋಷ್ ರಾವ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿರ್ತಾರೆ. ಹಾಗೆ ಡಾಕ್ಟರ್ ಆದಮ್ ಅವ್ರ ಬಗ್ಗೆನೂ ಕೂಡ ಮಹಾಬಲ್ ಶೆಟ್ಟರು ಹೇಳ್ತಾರೆ, ಅವರು ತುಂಬ ಪರಿಣಿತ ಫೋರೆನ್ಸಿಕ್ ಡಾಕ್ಟರ್. ಒಬ್ಬ ಪರಿಣಿತ ಡಾಕ್ಟರ್ ಮಾಡಿದ ನಂತರ, ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ಇನ್ನೊಬ್ಬ ಪರಿಣಿತ ಡಾಕ್ಟರ್ ಹತ್ರ ಯಾಕೆ ಎಕ್ಸಾಮಿನೇಷನ್ ಮಾಡಿಸಲಾಯಿತು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಸೆಕೆಂಡ್ ಒಪಿನಿಯನ್ ಬೇಕು ಅಂತ ಮಾಡಿರ್ಬೋದು ಪೊಲೀಸ್ನವರು ಅಂತ ನೀವು ಹೇಳ್ಬೋದು, ಇರ್ಬೋದು, ಅದು ಕೂಡ ಇರ್ಬೋದು. ಈ ವಿಡಿಯೋ ಸಂಪೂರ್ಣವಾಗಿ ನೋಡೋ ಹೊತ್ತಿಗೆ ನಿಮ್ಗೊಂದು ಅಂದಾಜು ಬಂದಿರ್ತದೆ, ಇದ್ರ ಹಿಂದೆ ಏನಾರು ಇತ್ತಾ, ಯಾಕೆ ಎರಡನೇ ಒಪಿನಿಯನನ್ನು ತಗೊಂಡ್ರು, ಅದು ಮಹಾಬಲ್ ಶೆಟ್ಟರ್ ಹತ್ರನೇ ಯಾಕೆ ತಗೊಂಡ್ರು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಮಹಾಬಲ್ ಶೆಟ್ಟರಿಗೂ ಧರ್ಮಸ್ಥಳಕ್ಕೂ ಬಹಳ ನಂಟು. ನಾವು ಹಿಂದೆ ಕೂಡ ಮಾತಾಡಿದ್ವಿ. ಅವರು ಹೇಳ್ಕೊಂಡಿದ್ರು, ನಾನು ಧರ್ಮಸ್ಥಳದಲ್ಲಿ ಅಲ್ಲೇ ಕಾಡಿನಲ್ಲಿ ಅಟೋಪ್ಸಿಗಳನ್ನು ಮಾಡಿದ್ದೆ. ನಾನು ಸುಮಾರು 18 ಕೇಸಸ್ಸನ್ನು ನಾನು ಅಲ್ಲೇ ಮಾಡಿದ್ದೆ. ಸುಮಾರು 80 ಕೇಸಸ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವು, ಅದರ ಮರಣೋತ್ತರ ಪರೀಕ್ಷೆ ನಾನು ಮಾಡಿದ್ದೀನಿ ಅಂತೆಲ್ಲ ಅವರು ಹೇಳಿದರು. ಸೊ ಹೀಗಾಗಿ ಒಂದು ಲಿಂಕ್ ಇದೆ, ಒಂದು ಸಂಬಂಧ ಇದೆ ಧರ್ಮಸ್ಥಳಕ್ಕೂ ಮಹಾಬಲ್ ಶೆಟ್ಟರಿಗೂ. ಈ ಹಿನ್ನೆಲೆಯಲ್ಲಿ ಈ ಎರಡನೇ ಒಪಿನಿಯನ್ ಯಾಕೆ ತಗೊಂಡ್ರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆ ಪ್ರಶ್ನೆಗೆ ಇನ್ನೂ ಕೂಡ ಯಾರಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಸ್ನೇಹಿತರೆ, ನಂತರ ಇವರು ಮಾತಾಡ್ತಾ ನನ್ನ ಎರಡನೇ ಪ್ರಶ್ನೆ ಏನು ಅಂದರೆ, ಈ ಆದಮ್ ಅವರು ಏನು ಎಕ್ಸಾಮಿನೇಷನ್ ಮಾಡ್ತಾರಲ್ಲ, ಅದಾದ ನಂತರ ಇವರು ಮಾಡ್ತಾರೆ. ಅದು ಗ್ಯಾಪ್ ಏನಿದೆ, ಆ ಟೈಮ್ ಲೆಂತ್ ಏನಿದೆ ಅಂದರೆ, ಆದಮ್ ಎಕ್ಸಾಮಿನೇಷನ್ ಮಾಡಿದ ನಂತರ ಮಹಾಬಲ್ ಶೆಟ್ಟರು ಮಾಡಿದಂಥ ಎಕ್ಸಾಮಿನೇಷನ್, ಅದ್ರ ನಡುವಿನ ಅವಧಿ ಏನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪ್ರಶ್ನೆನ ಯಾರೋ ಅಲ್ಲಿ ಕೇಳ್ತಾರೆ ಅವ್ರಿಗೆ. ಆದರೆ ಮಹಾಬಲ್ ಶೆಟ್ಟರು ನನಗೆ ನೆನಪಿಲ್ಲ ಯಾವತ್ತು ನಾನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ದು, ಅದು ರಿಪೋರ್ಟಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ. ಮಹಾಬಲ್ ಶೆಟ್ಟರಿಗೆ ತುಂಬ ನೆನಪಿನ ಶಕ್ತಿ ಜಾಸ್ತಿ, ಆದರೆ ಈ ಯಾವ ಡೇಟ್ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ಇರಲಿ, ಆ ಗ್ಯಾಪ್ ಏನಿದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಡಾಕ್ಟರ್ ಆದಮ್ ಅವರು ಪರೀಕ್ಷೆ ಮಾಡಿದಾಗ ಅವರು ಕಂಡಂಥ ಗಾಯಗಳ ಸಂಖ್ಯೆ, ಅವರು ಗುರುತಿಸಿದಂಥ ಗಾಯಗಳ ಸಂಖ್ಯೆಗಿಂತ ಮಹಾಬಲ್ ಶೆಟ್ಟರು ಸ್ವಲ್ಪ ಹೆಚ್ಚುವರಿ ಗಾಯಗಳನ್ನು ಅಲ್ಲಿ ಗುರುತಿಸ್ತಾರೆ. ಹೀಗೆ ಹೆಚ್ಚುವರಿ ಗಾಯಗಳು ಆ ಮಧ್ಯದ ಅವಧಿಯಲ್ಲಿ ಆಗಿರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಉದಾಹರಣೆಗೆ ನೋಡಿ, ಸಂತೋಷ್ ರಾವ್ ಅವರ ಏನು ಪ್ರೈವೇಟ್ ಪಾರ್ಟಲ್ಲಿ ಗಾಯ ಇತ್ತು ಅಂಥೇಳಿ ಮಹಾಬಲ್ ಶೆಟ್ಟರು ಬರೀತಾರೆ. ಆದರೆ ಆದಮ್ ಅವರು ಅದನ್ನು ಬರೆಯೋದಿಲ್ಲ. ಆದಮ್ ಅವರು ಬರೆಯುವಂಥ ಸಂದರ್ಭದಲ್ಲಿ ಇದ್ದಿಲ್ದಲೇ ಇರ್ಬೋದು, ಅದಾದ ನಂತರ ಆ ಗಾಯ ಆಗಿರಬಹುದು. ಹೀಗಾಗಿ ಈ ಅವಧಿ ಏನಿದೆ ಅಂದರೆ ಎಷ್ಟು ದಿನಗಳ ನಂತರ ಇವರು ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗತ್ತೆ. ಮಹಾಬಲ್ ಶೆಟ್ಟರು ಹೇಳ್ತಾರೆ, ನೋಡಿ, ನಾನು ಒಂದು ಸಂತೋಷ್ ರಾವ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಮುಂಚೆ ಆತನ ಜೊತೆ ಒಂದು ರ್ಯಾಪೋ ಬಿಲ್ಡಪ್ ಮಾಡಿದ್ದೆ. ಅಂದರೆ ಒಂದು ಸೌಹಾರ್ದ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೆ. ಒಂದು ಜೆಲ್ ಆಗಿದೆ ಆತನ ಜೊತೆ. ಅವನ ಹತ್ರ ಮಾತಾಡೋದಕ್ಕೆ, ಅವನ ಹತ್ರ ಮಾತಾಡಿಸುವಂಥ ಕಲೆ ನನಗೆ ಗೊತ್ತಿದೆ. ಹೀಗಾಗಿ ನಾನು ಅವನ ಜೊತೆ ಒಂದು ಒಳ್ಳೆಯ ರಿಲೇಷನನ್ನು ಬಿಲ್ಡ್ ಮಾಡಿದ್ದೆ. ಹೀಗಾಗಿ ನಾನು ಅವನ ಹತ್ರ ಕನ್ಸೆಂಟ್ ತೊಗೊಂಡಿದ್ದೆ ಅಂತ, ಅವನ ಹತ್ರ ಒಂದು ಪರ್ಮಿಷನ್ ತೊಗೊಂಡು ನಾನು ಆತನ ಎಕ್ಸಾಮಿನೇಷನ್ ಮಾಡಿದ್ದೆ ಅಂತ ಹೇಳ್ತಾರೆ. ಓಕೆ, ಫೈನ್. ಅದು ಮಹಾಬಲ್ ಶೆಟ್ಟರು ಒಂದು ಟೆಕ್ನಿಕ್ ಅಂತ ನಾವು ಹೇಳ್ಬೋದು, ಅಥವಾ ಅವರೊಂದು ಕ್ಷಮತೆ ಅಂತಲೇ ಅಂದ್ಕೊಳ್ಳೋಣ. ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಮುಂಚೆ ಏನು ರೋಗಿ ಇರ್ತಾರೆ ಅವರ
ಒಂದು ವಿಶ್ವಾಸ ಗಳಿಸೋದು ಕೂಡ ಭಾಳ ಮುಖ್ಯ. ಮಹಾಬಲ್ ಶೆಟ್ರು ಸೂಪರ್ ಅಂತಲೇ ಅಂದ್ಕೊಳ್ಳೋಣ. ಆದರೆ ಅವರು ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಡಾಕ್ಟರ್ ಆದಮ್ ಅವರು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಮುಂಚೆ ಆ ಥರದ ಕನ್ಸೆಂಟ್ ತೊಗೊಂಡಿರಲಿಲ್ಲ ಅಂತ ಹೇಳ್ತಾರೆ ಅವರು. ಈ ಮಹಾಬಲ್ ಶೆಟ್ರು ಕನ್ಸೆಂಟ್ ತೊಗೊಂಡಿದ್ರು, ನಾ ತೊಗೊಂಡಿದ್ದೆ ಅಂತ ಹೇಳ್ತಾರೆ, ಅದನ್ನು ನಂಬೋಣ, ಒಪ್ಪೋಣ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಡಾಕ್ಟರ್ ಆದಮ್ ಅವರು ಕನ್ಸೆಂಟ್ ತೊಗೊಂಡಿಲ್ಲ ಅಂತ ಅನ್ನೋದು ಮಹಾಬಲ್ ಶೆಟ್ರಿಗೆ ಹೆಂಗೆ ಗೊತ್ತಾಯಿತು ಅಂತ. ಮಹಾಬಲ್ ಶೆಟ್ರಲ್ಲಿ ಏನೋ ಜೊತೆಗಿದ್ರ, ನಿಂತ್ಕೊಂಡಿದ್ರ, ಕನ್ಸೆಂಟ್ ತೊಗೊಂಡಿದ್ದು ತೊಗೊಳ್ದಲ್ಲಿದ್ದು ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ? ಅಥವಾ ಡಾಕ್ಟರ್ ಆದಮ್ ಅವ್ರು ಏನಾದ್ರು ಹೇಳಿದ್ರ ನಾನು ಕನ್ಸೆಂಟ್ ತೊಗೊಳ್ದೆ ಮಾಡಿದೆ ಅಂತ ಹೇಳಿ? ಅಥವಾ ಸಂತೋಷ್ ರಾವ್ ಇವ್ರ ಹತ್ರ ಹೇಳಿದ್ರ, ನೋಡಿ ಹಿಂದೆ ಒಬ್ಬರು ಡಾಕ್ಟರ್ ಮಾಡಿದ್ರು, ಅವ್ರಿಗೆ ನಾನು ಕನ್ಸೆಂಟ್ ಕೊಟ್ಟಿರಲಿಲ್ಲ, ನೀವು ಸೂಪರ್ ಡಾಕ್ಟ್ರೆ, ನಿಮಗೆ ಕೊಟ್ಟಿದ್ದೀವಿ ಅಂತ ಏನಾದರೂ ಸಂತೋಷ್ ರಾವೇ ಹೇಳಿದ್ರ? ನೋಡಿ, ಈ ಪ್ರಶ್ನೆ ಮುಖ್ಯ ಆಗುತ್ತೆ ಸ್ನೇಹಿತರೆ. ಬಹಳ ಮುಖ್ಯವಾಗಿ 4ನೇ ಪ್ರಶ್ನೆ ನಾನು ಇಡ್ತಾ ಇರೋಂಥದ್ದು ಏನು ಅಂತಂದರೆ, ಅವರು ಮಹಾಬಲ್ ಶೆಟ್ರು ಏನೋ ಒಂದು ಸ್ಫೋಟಕವಾದ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಸಂತೋಷ್ ರಾವ್ನ ಎಕ್ಸಾಮಿನೇಷನ್ ಮಾಡೋಂಥ ಸಂದರ್ಭದಲ್ಲಿ ಆತ ಇವ್ರ ಜೊತೆ ಇವರು ರ್ಯಾಪೋ ಬಿಲ್ಡಪ್ ಮಾಡಿದ್ರಿಂದಾಗಿ ಆತ A to Z ಕಥಾನಕವನ್ನು ಇವರಿಗೆ ವಿವರಣೆ ಕೊಟ್ಟಿದ್ದಂತೆ. ಅಂದರೆ ಸೌಜನ್ಯಗಳನ್ನು ಆತ ಅಡ್ಡಗಟ್ಟಿದ್ದು, ಕಿಡ್ನಾಪ್ ಮಾಡಿದ್ದು, ಹೊತ್ಕೊಂಡೋಗಿದ್ದು, ಮತ್ತು ತೊರೆ ದಾಟಿ ತೊಗೊಂಡೋಗಿ ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ದ, ಇದನ್ನೆಲ್ಲ ಕೂಡ ಆತ ನನಗೆ ಹೇಳಿದ್ದ ಅಂತ. ಈ ಥರ ಅವರು ಬಿಡಿಸಿ ಹೇಳಲ್ಲ, ಅವರು ಭಾಳ ನಾಜೂಕಾಗಿ ಹೇಳ್ತಾರೆ. ಅಂದರೆ ಅವನು ಎಲ್ಲ ಘಟನೆಗಳನ್ನು ನನಗೆ ಹೇಳಿಬಿಟ್ಟಿದ್ದ ಅವನು ಅಂತ, ಎಲ್ಲನೂ ಕೂಡ ಅಡ್ಮಿಟ್ ಮಾಡ್ಕೊಂಡಿದ್ದ ಅಂತ ಅವ್ರು ಹೇಳ್ತಾರೆ. ಸ್ನೇಹಿತರೆ, ಇದು ತುಂಬ ಮುಖ್ಯವಾದ ವಿಷಯ. ಇದನ್ನು ಮಹಾಬಲ್ ಶೆಟ್ರು ಹಿಂದೆ ಎಲ್ಲಾದರೂ ಯಾವ್ದಾದ್ರು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಹೇಳಿದ್ರಾ ಇದನ್ನು ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಎಲ್ಲೂ ಕೂಡ ಪಬ್ಲಿಕ್ ಡೊಮೇನಲ್ಲಿ ಮಹಾಬಲ್ ಶೆಟ್ರು ಆ ಥರ ಹೇಳಿದ್ದನ್ನು ನಾನು ಗಮನಿಸಿಲ್ಲ. ನೀವೇನಾದ್ರು ಗಮನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಅದನ್ನು ನೀವು ಈಗ ಯಾಕೆ ಹೇಳ್ತಾ ಇದ್ದೀರಾ 13 ವರ್ಷಗಳ ನಂತರ? ಆಮೇಲೆ ನೀವು ಹೇಳಿದ್ದನ್ನು ನಾವು ನಂಬೋದು ಹೇಗೆ? ಒಂದು ನಿಮಗೆ ಸಾಕ್ಷಿ ಇರಬೇಕಲ್ಲ, ಅಟ್ಲೀಸ್ಟು ನಿಮ್ಮ ಓನ್ ಸರ್ಟಿಫಿಕೇಟು, ಇನ್ನೊಂದು ನೀವು ವೈದ್ಯರು, ನಿಮಗೆ ಆ ಕ್ಷಮತೆ ಇರುತ್ತೆ, ಅದನ್ನು ಕೋರ್ಟ್ಗಳು ನಂಬ್ತವೆ, ಎಲ್ಲರೂ ನಾವು ಕೂಡ ನಂಬ್ತೀವಿ, ಅದು ಬೇರೆ ಪ್ರಶ್ನೆ. ಆದರೆ ಅವನೇನೋ ಒಂದು ಕತೆ ನೆರೇಟ್ ಮಾಡ್ದ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಅದನ್ನು ಹೇಗೆ ನಂಬುವುದು? ನೀವೇನಾದ್ರು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರಾ? ನೀವು ಹೇಳ್ತೀರಾ ಇಲ್ಲ. ಆವಾಗ ಆ್ಯಂಡ್ರಾಯ್ಡ್ ಫೋನ್ಗಳು ಕೂಡ ಇತ್ತು, ಆದರೂ ಕೂಡ ನೀವು ಫೋನಲ್ಲಾದ್ರೂ ರೆಕಾರ್ಡ್ ಮಾಡ್ಬೋದಿತ್ತು, ಮಾಡಿದ್ರಾ ಅಂದರೆ ಇಲ್ಲ. ಅದು ಬಿಡಿ, ಫೋನಲ್ಲಿ ರೆಕಾರ್ಡ್ ಮಾಡೋದು ಬೇಡ, ಅಟ್ಲೀಸ್ಟ್ ಒಂದು ವಾಯ್ಸ್ ರೆಕಾರ್ಡರ್ನಾದ್ರೂ ಆನ್ ಮಾಡ್ಬೋದಿತ್ತಲ್ಲ, ನೀವು ವಾಯ್ಸ್ ರೆಕಾರ್ಡ್ ಆದರೂ ಇಟ್ಕೋಬೋದಿತ್ತಲ್ಲ. ನಾನು ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಈ ಥರದ ಕ್ರಿಮಿನಲ್ ಕೇಸಸ್ಗಳಲ್ಲಿ ಏನಾದ್ರು ಸಾಕ್ಷಿ ನಾವು ಹೇಳಬೇಕಾದ್ರೆ ಅದಕ್ಕೊಂದು ಆಧಾರ ಇರಬೇಕಾಗತ್ತೆ. ಇಲ್ದಲೇ ಇದ್ದರೆ ನೀವು ಸತ್ಯನೇ ಹೇಳ್ತಾ ಇದ್ರು ಕೂಡ ಅದನ್ನು ಜನ ನಂಬೋದಕ್ಕೆ ಸಾಧ್ಯ ಇಲ್ಲ. ಈ ಕೇಸಲ್ಲ, ಈ ವಿಷಯದಲ್ಲಿ ಆಗ್ತಾ ಇರೋದು ಅದೇನೆ. ಮಹಾಬಲ್ ಶೆಟ್ರು ನನಗೆಲ್ಲ ಹೇಳ್ಬಿಟ್ಟಿದ್ದ, ಅವನು ಎಲ್ಲ ಘಟನೆಗಳನ್ನು ಹೇಳ್ಬಿಟ್ಟಿದ್ದ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಏನಾದ್ರು ಆಧಾರ ಬೇಕಲ್ಲ. ಆ ಆಧಾರ ಏನೂ ಇಲ್ಲ. ಹೀಗಾಗಿ ನಿಮ್ಮನ್ನು ಹೇಗೆ ನಂಬೋದು ಶೆಟ್ರೆ? ಈ ಮಾತಿಗೆ ನೀವು ಉತ್ತರ ಕೊಡಬೇಕಾಗತ್ತೆ. ಆಮೇಲೆ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ಮತ್ತು ಒಂಥರ ಅನ್ಯೂಶುವಲ್ ಅನಿಸಿದ್ದು, ಶೆಟ್ರು ಇವಾಗೇನೋ 100 kg ಏನೋ ಇದ್ದಾರೆ, ಭಾಳ ಚೆನ್ನಾಗಿ ಕಾಣ್ತಾರೆ, ದಪ್ಪಕ್ಕೆ ಮುದ್ದಾಗಿ ಕಾಣ್ತಾರೆ, ಕೋಟ್ ಗೀಟೆಲ್ಲ ಹಾಕ್ಕೊಂಡು. ಆವಾಗ ಒಂದು 12 kg ಕಡಿಮೆ ಇದ್ರಂತೆ, ಒಂದು 88 kg ಇದ್ರಂತೆ ಅವರು. ಆ ಟೈಮಲ್ಲಿ ಎಕ್ಸಾಮಿನೇಷನ್ ಮಾಡೋ ಟೈಮಲ್ಲಿ ಅವನನ್ನು ಕೇಳಿದ್ರಂತೆ, ನೋಡು ನೀನು ನನ್ನನ್ನು ಎತ್ಕೊಂಡು ನಡಿಬಲ್ಯ ಅಂತ ಕೇಳಿದ್ರಂತೆ. ಅವನು ಆಯಿತು ಸರ್, ನಿಮ್ಮನ್ನ ಎತ್ಕೊತೀನಿ ಅಂತೇಳಿ 88 kg ತೂಕ ಇದ್ದಂತಹ ಮಹಾಬಲ ಶೆಟ್ರನ್ನು ಸಂತೋಷ್ ರಾವ್ ಎತ್ಕೊಂಡು ಓಡಾಡ್ಬಿಟ್ನಂತೆ. ಅಲ್ಲ ಶೆಟ್ರೆ, ಏನು ಇದು? ಅಲ್ಲ, ನೀವೊಬ್ಬರು ಡಾಕ್ಟ್ರು, ನಿಮ್ಮ ಕೆಲಸ ಏನು? ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು, ಅದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು. ಆದರೆ ನೀವೇ ಪ್ರಯೋಗಕ್ಕೆ ಒಳಗಾಗೋದಿದೆಯಲ್ಲ, ಅದು ಎಷ್ಟು ಪ್ರೊಫೆಷ್ನಲ್ ಆಗದ ಕ್ರಮ ಅಂತ ನಿಮ್ಗೆ ಅನಿಸುತ್ತೆ ಅಂತ ನನ್ನ ಪ್ರಶ್ನೆ ಇದು. ಒಬ್ಬ ರೋಗಿಗೆ ಒಬ್ಬ ವೈದ್ಯ ನನ್ನ ಎತ್ಕೊಂಡು ಓಡಾಡುವಂತ ಹೇಳುವಂಥ ಪ್ರಕರಣ ಎಲ್ಲಾದರೂ ಇದೆಯಾ? ನಾನು ನನ್ನ ಸ್ನೇಹಿತರು ವೈದ್ಯರನ್ನ ಒಬ್ರು ಕೇಳಿದೆ, ಸರ್ ಈ ಥರ ಎಲ್ಲ ಮಾಡ್ಬೋದಾ? ಒಬ್ಬ ವೈದ್ಯರು ತಾವೇ ಪ್ರಯೋಗಕ್ಕೆ ಒಳಗಾಗ್ಬೋದಾ? ಅಂದರೆ ಒಬ್ಬ ರೋಗಿಗೆ ನನಗೆ ಕೆನ್ನೆಗೆ ಒಂದು ಹೊಡೆದು ನೋಡೋಣ ಏಟಾಗುತ್ತೆ, ನನಗೆ ನಾನು ಹೊತ್ಕೊಂಡು ಓಡಾಡೋ ನೋಡೋಣ, ಅಥವಾ ನನಗೊಂದು ಚೂರಿಲಿ ಒಂದು ಸಲ ಚುಚ್ಚಿಬಿಡು ನೋಡೋಣ ಎಷ್ಟು ಆಳಕ್ಕೆ ಹೋಗುತ್ತೆ, ಈ ಥರ ಎಲ್ಲ ಅವರೇ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆ ಇದೆಯಾ? ಆ ಥರ ಪ್ರಯೋಗಕ್ಕೆ ಒಳಪಡುವಂಥ ಸಾಧ್ಯತೆ ಇದೆಯಾ ಅಂತ ಕೇಳಿದೆ. ಸಾಧ್ಯನೇ ಇಲ್ಲ ಸರ್, ಅದು ತುಂಬ ಅನ್ಪ್ರೊಫೆಷ್ನಲ್ ಆಗುತ್ತೆ, ಆ ಥರ ಯಾರೂ ಮಾಡೋದಿಲ್ಲ, ಯಾವ ವೈದ್ಯರು ಮಾಡಲ್ಲ, ಅದರಲ್ಲೂ ಎಕ್ಸ್ಪರ್ಟ್ ವೈದ್ಯರುಗಳಂತೂ ಮಾಡಲ್ಲ ಅಂತ ಹೇಳಿದ್ರು. ಪ್ರಶ್ನೆ ಉದ್ಭವ ಆಗುತ್ತೆ, ಶೆಟ್ರು ಅದನ್ನು ಉತ್ತರ ಕೊಡ್ತಾರಾ ಇಲ್ವೋ ನಮಗೆ ಗೊತ್ತಿಲ್ಲ.
ಒನ್ಸ್ ಅಗೇನ್ ಇದಕ್ಕೂ ಕೂಡ ಏನಾದ್ರು ಸಾಕ್ಷಿ ಇಟ್ಕೊಂಡಿದ್ದೀರಾ? ಅವನು ಸಂತೋಷ್ ರಾವ್ ಎತ್ಕೊಂಡು ನಿಮ್ಮನ್ನು ಓಡಾಡೋದನ್ನ ಒಂದು ವಿಡಿಯೋನಾದ್ರು ಮಾಡ್ಕೋಬೋದಿತ್ತಲ್ಲ, ಚೆನ್ನಾಗಿರ್ತಿತ್ತು, ನಾವು ನೋಡ್ತಾ ಇದ್ವಿ. ಆರನೇ ಪ್ರಶ್ನೆ ಶೆಟ್ಟರಿಗೆ, ಅದರಲ್ಲಿ ಇವ್ರು ಹೇಳ್ತಾರೆ, ಸಂತೋಷ್ ರಾವ್ ದೇಹದ ಮೇಲೆ, ಅಂದರೆ ಬೆನ್ನ ಮೇಲೆ, ವಿಶೇಷವಾಗಿ ಬೆನ್ನ ಮೇಲೆ ಇರುವಂಥ ಮಾರ್ಕ್ಗಳು ಮತ್ತು ಕುತ್ತಿಗೆ ಹತ್ರ ಇರುವಂಥ ಮಾರ್ಕ್ಗಳು, ಗಾಯದ ಗುರುತುಗಳೇನಿದೆ ಅದೆಲ್ಲ ಉಗುರಿನಿಂದ ಆಗಿದ್ದು ಅಂತ ಬರೀತಾರೆ. ಗೊತ್ತಿಲ್ಲ, ಅದು ನಾನೇನು ಎಕ್ಸ್ಪರ್ಟ್ ಅಲ್ಲ, ಹೀಗಾಗಿ ಅಥವಾ ನಾನು ಅದನ್ನು ನೋಡೂ ಇಲ್ಲ, ನಾನೇನು ಹೇಳೋಕ್ಕಾಗಲ್ಲ. ಶೆಟ್ರು ಹೇಳಿದ್ದೆ ಸತ್ಯ ಅಂತ ಅಂದ್ಕೊಳ್ಳೋಣ. ಆದರೆ ಶೆಟ್ರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅವರೇನು ಹೇಳ್ತಾರೆ ಅಂತಂದರೆ, ಈ ಉಗುರಿನ ಗಾಯಗಳಿದೆಯಲ್ಲ, ಇದನ್ನು ಸಾಧಾರಣ ಮಾಡೋದು ಸಣ್ಣ ಸಣ್ಣ ಮಕ್ಕಳು ಮತ್ತು ಹೆಣ್ಮಕ್ಳು ಮಾತ್ರ ಈ ಥರ ಉಗುರಿನಲ್ಲಿ ಪರಚ್ತಾರೆ ಅಂತ ಅವ್ರು ಹೇಳ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಈ ಗಂಡಸರಿಗೇನು ಉಗುರಿರಲ್ವಾ? ಗಂಡಸರಿಗೆ ಕೈಯಲ್ಲೇನು ಬೆರಳಿಲ್ವಾ, ಉಗುರಿಲ್ವಾ? ಅವ್ರಿಗೇನು ಕೆರೆಯಕ್ಕೆ ಬರಲ್ವಾ? ಯಾರೋ ಕೆರೆದಿರ್ಬೋದಲ್ಲ, ಗಂಡಸರೇ ಪರ್ಚಿರ್ಬೋದಲ್ಲ. ಯಾಕೆ ನೀವು ಅದು ಸಣ್ಣ ಮಕ್ಕಳೇ, ಯಾಕೆ ಅದು ಹೆಣ್ಮಕ್ಳೇ ಮಾಡಿರಬೇಕು ಅಂತ ನೀವು ಯಾಕೆ ಅನ್ಕೊತೀರಾ? ಎಲ್ಲರೂ ಮನುಷ್ಯರಲ್ವ, ಎಲ್ಲರೂ ಉಗುರು ಬಿಟ್ಟಿರ್ತಾರಲ್ವ. ಹೆಣ್ಮಕ್ಳಿಗಿರೋದು ಉಗುರು ಗಂಡು ಮಕ್ಳಿಗಿಲ್ವಾ? ಈ ಪ್ರಶ್ನೆಗೆ ಏನಂತಾರೆ ನೋಡೋಣ ಅಂತೆ. ಆಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಆ ಗುರುತುಗಳು ಅದು ಸೌಜನ್ಯ ಕೈಯಿಂದನೇ ಆಗಿದ್ದು ಅಥವಾ ಸೌಜನ್ಯ ಉಗುರಿನಿಂದನೇ ಆಗಿದ್ದು ಅಂತ ಹೇಳೋ ಹಠ ಏನಾದ್ರು ಇದೆಯಾ ಅಂತ ನನಗೆ ಅನಿಸುತ್ತೆ. ಯಾಕೆಂತಂದರೆ ನೀವು ಅದನ್ನು ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ನೋಡಿದ್ರೆ, ಆ ಸೌಜನ್ಯಗಳೇ ಮಾಡಿರೋದು ಅಂತ ನೀವು ಅದನ್ನು ಯಾಕೆ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀರಾ? ನೆಕ್ಸ್ಟು ಪ್ರಶ್ನೆ, ಈ ಸೌಜನ್ಯ ಉಗುರಿನಲ್ಲಿ ಸಂತೋಷ್ ರಾವ್ ದೇಹದ, ಅಂದರೆ ಏನಾದ್ರು ಒಂದು ಚರ್ಮನೋ ಆ ಥರ ಟಿಶ್ಯೂಸೋ ಏನೂ ಸಿಗಲಿಲ್ಲ, ಅದು DNA ಟೆಸ್ಟಿಗೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದೇ ಸ್ಕಿನ್ ಆಗ್ಬೋದು, ಬ್ಲಡ್ ಆಗ್ಬೋದು, DNA ಏನು ಬೇಕಿತ್ತು ಅದು ಏನು ಸಿಕ್ಕಿಲ್ಲ. ಅದಕ್ಕೆ ನೀವು ಕೊಡುವಂಥ ಉತ್ತರ ಏನು? ಅದು ಮಳೆ ಬಂದೋಗಿತ್ತು, ಕೊಚ್ಚೋಗಿರ್ಬೋದು, ಅದು ಅಳಿಸೋಗಿರ್ಬೋದು ಅಂತ ನೀವು ಹೇಳ್ತೀರ. ಈ ಉತ್ತರವನ್ನು ನಾವು ನಂಬೋದು, ಒಪ್ಬೋದು, ಸರಿ ಆಯಿತು. ಆದರೆ ಆ ದೇಹದ ಜೊತೆಲೇ ಇದ್ದಂಥ ಅವಳ ಬ್ಯಾಗ್, ಸ್ಕೂಲ್ ಬ್ಯಾಗು, ಅದು ಒದ್ದೆ ಆಗಿರಲಿಲ್ಲ. ಅದರೊಳಗಡೆ ಇದ್ದಂಥ ಪುಸ್ತಕಗಳು, ಅದು ಒದ್ದೆ ಆಗಿರಲಿಲ್ಲ. ಸೌಜನ್ಯ ಕೈಯಲ್ಲಿದ್ದಂಥ ಉಗುರುಗಳೊಳಗೆ ಮಳೆ ನೀರು ಹೋಗಿ ಅಲ್ಲಿದ್ದಂಥ ಸಂತೋಷ್ ರಾವ್ನ ಟಿಶ್ಯೂಸ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಶೆಟ್ರೆ. ಆದರೆ ಪಕ್ಕದಲ್ಲೇ ಇದ್ದಂಥ ಬ್ಯಾಗ್ನಲ್ಲಿದ್ದಂಥ ಪುಸ್ತಕಗಳ ಹತ್ರಕ್ಕೆ ಮಳೆ ಹೋಗೋದಿಲ್ಲ. ಇದು ಹೆಂಗೆ ಸಾಧ್ಯ? ಈ ಥರದ ಪವಾಡ ಹೆಂಗೆ ಸಾಧ್ಯ? ಈ ಪ್ರಶ್ನೆಗೆ ನೀವು ಏನು ಉತ್ತರ ಕೊಡ್ತೀರೋ ಗೊತ್ತಿಲ್ಲ. ಸುಮ್ಮನೆ ಒಂದು ಈಗೆಲ್ಲ ವಿಷಯಗಳನ್ನು ಆತ ನೆರೇಟ್ ಮಾಡಿಬಿಟ್ಟಿದ್ದಾನಲ್ಲ, ನಿಮಗೆ ಪ್ರತಿಯೊಂದು ವಿಷಯಗಳನ್ನು ನಿಮ್ಗೆ ಹೇಳ್ಬಿಟ್ಟಿದ್ದಾನಲ್ಲ, ಹಂಗಾಗಿ ಇದನ್ನು ಕೂಡ ಹೇಳಿರ್ಬೋದು. ಅಂದರೆ ಆ ಬ್ಯಾಗು ಮತ್ತು ಪುಸ್ತಕದ ಕಥೆನೂ ಕೂಡ ಹೇಳಿರ್ಬೋದು. ಇದ್ರ ಕತೆ ಏನು ಅಂತ ನೀವು ಹೇಳಬೇಕು. ಸುಮ್ಮನೆ ನಾನು ಒಂದು ಊಹೆ ಮಾಡಿಕೊಂಡೆ. ಅಂದರೆ ನೋಡಿ, ಸಂತೋಷ್ ರಾವ್ ಬಂದು ಅವಳನ್ನು ಹೊತ್ಕೊಂಡ್ಬರ್ತಾನೆ. ಅವನು ಕರಾಟೆಯಲ್ಲಿ ಎಕ್ಸ್ಪರ್ಟು, ವೆಲ್ ಬಿಲ್ಟ್, ನೀವೇ ಹೇಳೋ ಥರ ಭಾಳ ವೆಲ್ ಬಿಲ್ಟು. ಎತ್ಕೊಂಡು ಆ ತೊರೆ ಇಳಿದು, ತೊರೆ ದಾಟಿ ಮುಂದಕ್ಕೆ ಹೋಗಿ ಅಲ್ಲಿ ಅವನು ಆ ಕುಕೃತ್ಯವನ್ನು ಮಾಡ್ತಾನೆ ಅಂತೆಲ್ಲ ಅಂದ್ಕೊಬಿಡ. ಆ ಮಾಡಿದ ನಂತರ ಅವನು ಸೌಜನ್ಯ ದೇಹವನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಬಂದು ಮೇಲೆ ಹತ್ಕೊಂಡು ಮಣ್ಣಸಂಕದಿಂದ ಬಂದು ಧರ್ಮಸ್ಥಳಕ್ಕೂ ಎಲ್ಲೋ ಹೋಗಿ, ಅಥವಾ ಅಲ್ಲೇ ರಸ್ತೆಯಲ್ಲಿ ಕೈ ಅಡ್ಡ ಹಾಕಿ ಅಲ್ಲಿಂದ ಯಾವುದೋ ಒಂದು ಬಸ್ಸು ಗಿಸ್ಸು ಹತ್ಕೊಂಡೋಗಿ ಉಜಿರೆಗೆ ಹೋಗಿ ಅಲ್ಲಿ ಒಂದು 5 kg ಸಿಮೆಂಟ್ ತಗೊಂಡು ಅಲ್ಲೇ ಯಾರ ಹತ್ರನೋ ಒಂದು 5 ಬಾಂಡ್ಲಿ ಮರಳು ತಗೊಬಂದು ಒಂದು 4 ಕೊಡಪಾನ ನೀರು ತಂದು ತೊಗೊಬಂದು ಒಂದು ಗೂಡು ಕಟ್ಟಿ, ಒಂದು ಮನೆ ಕಟ್ಟಿ, ಅದರೊಳಗಡೆ ಬ್ಯಾಗನ್ನಿಟ್ಟು ನೆನೆದಂಗೆ ಕಾಪಾಡಿ ಬೆಳಗಿನ ಜಾವ ಬಂದು ಮಳೆಯೆಲ್ಲ ನಿಂತ ಮೇಲೆ ತಂದು ಸೌಜನ್ಯ ಪಕ್ಕ ಇಟ್ಟು ಹೋದ್ನ. ಹಂಗಾದರೆ ಸ್ನೇಹಿತರೆ, ಏನು ಸಾಧ್ಯತೆ ಇದೆ ನೀವು ಯೋಚನೆ ಮಾಡಿ. ಬಾಡಿ ನೆಂದು ಹೋಗಿದೆ, ಅವಳು ಉಗುರಲ್ಲಿ ಇದ್ದಂಥ DNA ಟಿಶ್ಯೂಸ್ ಹೋಗೋಷ್ಟು ಮಳೆ ಬಂದು ಹೋಗಿದೆ, ಆದರೆ ಪಕ್ಕದಲ್ಲಿ ಇದ್ದಂಥ ಬ್ಯಾಗು, ಬಟ್ಟೆ ಅದು ನೆಂದಿರಲ್ಲ. ಇದನ್ನೆಲ್ಲ ಹೇಗೆ ಜಸ್ಟಿಫೈ ಮಾಡ್ತೀರಾ ಶೆಟ್ರೆ? ಅದಂತೂ ನಮಗೆ ಗೊತ್ತಿಲ್ಲ. ಮಹಾಬಲ್ ಶೆಟ್ಟರಿಗೆ ಒಂದು ಕೊರಗು ಇದ್ದಂತೆ ಕಾಣುತ್ತೆ. ಅಂದರೆ CBI ನ್ಯಾಯಾಧೀಶರು ಅವರು ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ಶೆಟ್ರು ಬರೆದಂಥ 2ನೇ ಎಕ್ಸಾಮಿನೇಷನ್ ಇದೆ, ಏನಂದರೆ ಸಂತೋಷ್ ರಾವ್ನ 2ನೇ ಮೆಡಿಕಲ್ ಎಕ್ಸಾಮಿನೇಷನ್ ಇದೆ, ಅದನ್ನು ಸರಿಯಾಗಿ ಕನ್ಸಿಡರ್ ಮಾಡಿಲ್ಲ ಅನ್ನುವಂಥ ಒಂದು ದುಃಖ, ನೋವು ಇದ್ದಂತೆ ಕಾಣಿಸುತ್ತೆ. ಸ್ನೇಹಿತರೆ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಕೃತ್ಯ ನಡೆದ ನಂತರ ಮೊಟ್ಟ ಮೊದಲು ಪರೀಕ್ಷೆ ಮಾಡಿದ್ದು ಡಾಕ್ಟರ್ ಆದಮ್ ಅವರು ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಸಂತೋಷ್ ರಾವ್ ದೇಹದ ಮೇಲಿದ್ದ ಗುರುತುಗಳು, ಗಾಯದ ಗುರುತುಗಳು ಸಂಬಂಧಪಟ್ಟಂತೆ.
ಅದಾಗಿ 1 ದಿವಸ ಆದಮೇಲೋ 2 ದಿವಸ ಆದಮೇಲೋ ಮಹಾಬಲ್ ಶೆಟ್ಟರನ್ನ ಕರೆಸ್ಕೊಂಡು ಪೊಲೀಸ್ನವರು ಇನ್ನೊಂದು ಎಕ್ಸಾಮಿನೇಷನ್ ಮಾಡ್ತಾರೆ. ಆ ಟೈಮ್ ಗ್ಯಾಪಲ್ಲಿ ಆತನಿಗೆ ಬೇರೆ ರೀತಿಯ ಗಾಯಗಳು ಆಗಿರ್ಬೋದು. ಯಾವ್ಯಾವ ರೀತಿ ಆಗಿರ್ಬೋದು ಅಂತ ನೀವು ಕೂಡ ಊಹೆ ಮಾಡ್ಕೋಬಲ್ರಿ. ಯಾಕೆಂದ್ರೆ ಪೊಲೀಸ್ ಕಸ್ಟಡಿಲಿ ಇದ್ದಾಗ ಏನೇನಾಗ್ತವೆ ಅಂತ ನಿಮಗೂ ಗೊತ್ತಿದೆ. ಹೀಗಾಗಿ ನ್ಯಾಯಾಧೀಶರು ಯಾವುದನ್ನು ಪರಿಗಣನೆ ಮಾಡಬೇಕು? ಮೊದಲು ಪರೀಕ್ಷೆ ಮಾಡಿದ್ದ ವೈದ್ಯರ ವರದಿಯನ್ನು ಪರಿಗಣನೆ ಮಾಡಬೇಕು. ಆ ನಂತರ ಮಾಡಿದಂಥ, ಅದು 1 ದಿವಸ 2 ದಿವಸದ ನಂತರ ಮಾಡಿದಂಥ ವೈದ್ಯಕೀಯ ಪರೀಕ್ಷೆ ಇದೆ, ಅದರ ವರದಿಯನ್ನು ಪರಿಗಣನೆ ಮಾಡಬೇಕು. ಯಾವುದನ್ನು ಮಾಡಬೇಕು? ಸ್ವಲ್ಪ ವಿವೇಕ ಇದ್ದವ್ರಿಗೆ ಅರ್ಥ ಆಗುತ್ತೆ. ಯಾವಾಗಲೂ ಕೂಡ ಅಂದರೆ ಮೊದಲು ಪರೀಕ್ಷೆ ಮಾಡಿದ್ದನ್ನೇ ಅವ್ರು ಕನ್ಸಿಡರ್ ಮಾಡಬೇಕಾಗುತ್ತೆ. ಹೀಗಾಗಿ ಅವರು ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ ಮೇಲೆ ಯಾವುದೇ ಗಾಯದ ಗುರುತುಗಳು ಇರಲಿಲ್ಲ ಅಂಥೇಳಿ ವೈದ್ಯರು ಹೇಳ್ತಾರೆ ಅಂತ ಬರೀತಾರೆ. ಇಷ್ಟು ನನಗೊಂದು ಸಣ್ಣ ಕಾಮನ್ ಸೆನ್ಸ್ ಅಂತ ಅನಿಸುತ್ತೆ. ಇದು ಶೆಟ್ಟರಿಗೆ ಇದು ಯಾಕೆ ಅರ್ಥ ಆಗಲಿಲ್ಲ, ಯಾಕೆ ಅವ್ರಿಗೆ ಇನ್ನೂ ಕೊರಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಮಹಾಬಲ್ ಶೆಟ್ಟರು ಅವರು ಎಕ್ಸಾಮಿನೇಷನ್ ಮಾಡಿದ ನಂತರ ಅವ್ರಿಗೆ ಅನಿಸುತ್ತೆ ಅವನು ಭಾಳ ಸ್ಟೇಬಲ್ ಆಗಿದ್ದಾನೆ, ಫಿಟ್ ಆಗಿದ್ದಾನೆ, ಮೆಂಟಲಿ ಕೂಡ ಅವನು ಸ್ಟ್ರಾಂಗ್ ಆಗಿದ್ದಾನೆ, ಫಿಸಿಕಲಿ ಫಿಟ್ ಆಗಿದ್ದಾನೆ. ಆದರೆ 100% ಆಲ್ ರೈಟ್ ಅಂತ ಅವರ ಶಬ್ದಗಳನ್ನು ಹೇಳೋದಾದರೆ 100% ಆಲ್ ರೈಟ್ ಇದ್ದ ಅಂತ ಅವರು ಹೇಳ್ತಾರೆ. 100% ಆಲ್ ರೈಟ್. ಅವನು ಮಾನಸಿಕ ಅಸ್ವಸ್ಥ ಅಲ್ಲ, ಮಾನಸಿಕವಾಗೂ ದೈಹಿಕವಾಗೂ ಅವನು ಸೂಪರ್ ಹೀರೋ. ಅವನು 10 ಜನನ ಹೊಡೆದಾಕುವಷ್ಟು ಶಕ್ತಿ ಇದ್ದಂಥ ವ್ಯಕ್ತಿ ಅಂತಲೇ ಒಪ್ಕೊಂಬಿಡೋಣ. ಆದರೆ ನೀವು ಅದೇ ಫ್ಲೋನಲ್ಲಿ ಮಾತಾಡ್ತಾ ಅವನು ಸಂತೋಷ್ ರಾವ್ನ ಕೈ ಮೇಲಿದ್ದಂಥ, ಅಂದರೆ ಈ ಭಾಗದಲ್ಲಿದ್ದಂಥ ವೂಂಡ್ಗಳ ಬಗ್ಗೆ ಮಾತಾಡ್ತಾರೆ. ಅಂದರೆ ತರಚಿದಾಗ ಕುಯ್ದುಕೊಂಡ ಗಾಯಗಳು ಅಂತ, ಚಾಕುವಿಂದನೋ ಅಥವಾ ಬ್ಲೇಡಿಂದನೋ ಅವನೇ ಕುಯ್ಕೋತಾ ಇದ್ದ ಅವನು ಅಂತ ಹೇಳ್ತಾರೆ ಅವರು. ಆ ಗಾಯಗಳನ್ನು ಕೂಡ ಅದ್ರ ಫೋಟೋಗಳನ್ನು ಕೂಡ ಅವ್ರು ತೋರಿಸ್ತಾರೆ. ಅದಕ್ಕೇನು ಕಾರಣ ಅನ್ನೋದು, ಇದು ಸೌಜನ್ಯ ಪ್ರಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಹಿಂದೆ ಯಾವಾಗಲೂ ಅವನು ಕುಯ್ಕೊಂಡಿರ್ಬೋದು, ಅವನಿಗೆ ಸ್ವಲ್ಪ ಮಾನಸಿಕ ಸಮಸ್ಯೆಗಳಿತ್ತಲ್ಲ ಅಂತ ಹೇಳ್ತಾರೆ ವೈದ್ಯರು. ಇದೇ ಮಹಾಬಲ್ ಶೆಟ್ಟರ್ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಅವನು ಮೆಂಟಲಿ ಫಿಟ್ ಆಗಿದ್ದ, ಅವನಿಗೇನು ಮಾನಸಿಕ ಸಮಸ್ಯೆ ಇರಲಿಲ್ಲ ಅಂತ ಇದೇ ಮಹಾಬಲ್ ಶೆಟ್ಟರ್ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅವನಿಗೆ ಮಾನಸಿಕ ಸಮಸ್ಯೆ ಇತ್ತು ಅಂತ ಹೇಳಿ. ನಿಮ್ಗೆ ಬೇಕಾದಾಗ ಅವನು ಹುಚ್ಚ, ಬೇಡದಿದ್ದಾಗ ಅವನು ಸೂಪರ್ ಮ್ಯಾನು ಅಲ್ವಾ ಶೆಟ್ರೆ? ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಏನು ಒಂದಕ್ಕೊಂದು ತಾಳೆನೇ ಆಗಲ್ವಲ್ಲ. ಒಂದೇ ನೀವು ಹೇಳಿದ್ದು ಅದು ನಿಜ ಆಗಿರಬೇಕು, ಇಲ್ಲ ಇದು ನಿಜ ಆಗಿರಬೇಕು. ಎರಡನ್ನೂ ಹೆಂಗೆ ಹೇಳ್ತೀರಾ, ಅದು ನೀವೇ ಉತ್ತರ ಕೊಡಬೇಕು. ಸ್ನೇಹಿತರೆ ನೋಡಿ, ಡಾಕ್ಟರ್ ಮಹಾಬಲ್ ಶೆಟ್ಟರು ಅವರು ಈ ಒಂದೊಂದ್ಸಲ ಲೀಗಲ್ ಎಕ್ಸ್ಪರ್ಟ್ ಥರನೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಅವರು ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಹಲವಾರು ಕೋರ್ಟ್ ಕೇಸ್ಗಳಿಗೆ ಹೋಗಿರ್ತಾರೆ, ಕೋರ್ಟ್ಗಳಲ್ಲಿ ವಿಚಾರಣೆಗಳನ್ನು ಅಂದರೆ ಸಾಕ್ಷಿಗಳನ್ನು ನುಡಿದಿರ್ತಾರೆ. ಹೀಗಾಗಿ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಅದು ಕೂಡ ನಿಜನೇ. ಅವ್ರು ಹೀಗಾಗಿ ಸ್ವಲ್ಪ ಲೀಗಲ್ ಎಕ್ಸ್ಪರ್ಟ್ ಥರನೂ ಮಾತಾಡ್ತಾರೆ. ಈ ಕೇಸ್ನಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅನ್ನಂಗೆ ಎಲ್ಲನೂ ಕೂಡ ಪಿ ಮೇಲೆ ಹಾಕ್ತಾರೆ. ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಲೆ ಮೇಲೆ ಹಾಕ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇವರನ್ನ ಅಂದರೆ ಎಕ್ಸಾಮಿನೇಷನ್ ಮಾಡೋಂಥ ಟೈಮಲ್ಲಿ ಎಲ್ಲ ಈ ಪ್ರಶ್ನೆ ಕೇಳಬೇಕಿತ್ತು, ಆ ಪ್ರಶ್ನೆ ಕೇಳಬೇಕಿತ್ತು, ಅವ್ರು ಕೇಳಲಿಲ್ಲ, ಅವ್ರು ನನಗೆ ಹೇಳಲಿಲ್ಲ, ಹೀಗಾಗಿ ನಾನೇನು ಉತ್ತರ ಕೊಡೋಕ್ಕಾಗಲಿಲ್ಲ ಅಂಥೇಳಿ ಎಲ್ಲ ಗೂಬೆನ ಅವ್ರ ಮೇಲೆ ಕೂರಿಸ್ತಾರೆ. ಅಷ್ಟೇ ಅಲ್ಲ, ಅವ್ರೇನು ಹೇಳ್ತಾರೆ, ನಾನು ಈ ಕೇಸಲ್ಲಿ ವಾಲಂಟಿಯರ್ ಮಾಡೋಣ ಅಂತ ಇದ್ದೆ ಅಂತ. ಅಂದರೆ ನಾನೇ ಒಂದು ಸಾಕ್ಷಿಯಾಗಿ ಇದರಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಇದ್ದೆ. ನಾನು ಈ ಥರ ಭಾಳಷ್ಟು ಕೇಸ್ಗಳಲ್ಲಿ ವಾಲಂಟಿಯರ್ ಮಾಡಿದ್ದೆ. ಆಗ ನಾನು ಎಲ್ಲ ವಿಷಯಗಳನ್ನು ಹೇಳಕ್ಕೆ ಸಾಧ್ಯ ಇತ್ತು. ಬರೀ ಮೆಡಿಕಲ್ ಎಕ್ಸಾಮಿನೇಷನ್ ಮಾತ್ರ ಅಲ್ಲ, ಬೇರೆ ವಿಷಯಗಳನ್ನು ಹೇಳಕ್ಕೆ ಸಾಧ್ಯ ಇತ್ತು. ನಾನು ಪಿ ಕೇಳ್ಕೊಂಡೆ, ಅವ್ರು ಬೇಡ ಸುಮ್ಮನಿರಿ ಅಂತಂದ್ರು. ಅದು ಅವರು ಪಿ ಅವರು ಸ್ಟ್ರಾಟಜಿನೂ ಇದ್ದಿರ್ಬೋದು ಅಂತಲೂ ಕೂಡ ಹೇಳ್ತಾರೆ. ಸೊ ಎಲ್ಲಕ್ಕೂ ಕೂಡ ಇವರು ಅಂದರೆ ಪಿ ಇದನ್ನು ಮಾಡಲಿಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ನು ಮಾಡಲಿಲ್ಲ, ಜಡ್ಜ್ ಹಂಗೆ ಬರೀಲಿಲ್ಲ, ವೈದ್ಯರು ನೋಡಿ ತಪ್ಪು ಸುಳ್ಳು ಬರೆದ್ರು, ಪೊಲೀಸ್ನವರು ಸರಿಯಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಲ್ಲ, ಎಲ್ಲರ ಮೇಲೆ ಮಾತಾಡ್ತಾರೆ ಮಹಾಬಲ್ ಶೆಟ್ಟರು. ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ. ಮಹಾಬಲ್ ಶೆಟ್ಟರು ನಾನು ಇಂಥ ವಿಷಯಗಳನ್ನು ಹೇಳಬೇಕಾಗಿದೆ ಅಂತ ಮೊದಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಡಿಸ್ಕಷನ್ ಮಾಡ್ಬೋದಿತ್ತು. ಇಂಥ ವಿಷಯಗಳನ್ನು ನನ್ನ ಬಾಯಲ್ಲಿ ಹೇಳಿಸಿ ಅಂತ ಹೇಳ್ಬೋದಿತ್ತು. ಅದನ್ನು ಯಾವುದನ್ನೂ ಮಾಡಿಲ್ಲ. ಅದನ್ನು ಯಾವುದನ್ನು ಮಾಡ್ದಲೆ ನೀವು ಹೇಗೆ ಅವ್ರ ಮೇಲೆ ಗೂಬೆ ಕೂರಿಸ್ತೀರಿ? ಮತ್ತೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಅವ್ರೇನು ಸ್ಕ್ಯಾನ್ ಮಾಡಿ ನೋಡೋಕ್ಕಾಗತ್ತಾ? ಇವರು ಶೆಟ್ಟರುಗೆ ತಲೆಯಲ್ಲಿ ಇದು ಓಡ್ತಾ ಇದೆ, ಹಂಗಾಗಿ ನಾ ಈ ಪ್ರಶ್ನೆ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರ ಪ್ರಶ್ನೆ ಕೇಳೋಕ್ಕಾಗತ್ತಾ? ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನಿಮ್ಮ ಕೆಲಸ ನೀವು ಮಾಡಿದ್ದೀರಾ, ಯಾಕೆ ಕೊರಗ್ತೀರಾ ಶೆಟ್ಟರೆ? ಇದು ಸ್ನೇಹಿತರೆ ನೋಡಿ, ಈ ಕೇಸಲ್ಲಿ ಬೇರೆ ಆರೋಪಿಗಳು ಯಾರೋ ಒಂದು 3 ಜನ ಹೆಸರುಗಳಿದೆಯಲ್ಲ, ಆ ಆರೋಪಿಗಳು ಮಾಡಿರೋಂಥ ಸಾಧ್ಯತೆ ಇದೆಯಾ ಅಂತ ಹೇಳಿ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಮಹಾಬಲ್ ಶೆಟ್ಟರು ಹೇಳ್ತಾರೆ, ನೋಡಿ ಅವರೆಲ್ಲ ಹೇಳ್ತಾರೆ, ಯಾವುದೋ ರೆಸಾರ್ಟಲ್ಲಿ ಏನೋ ರೇಪ್ ಮರ್ಡರ್ ಮಾಡಿದ್ರು, ಆಮೇಲಿಂದ ತೊಗೊಬಂದು ಇಲ್ಲಿ ಬಾಡಿ ಬಂದು ಇಲ್ಲಿ ಶಿಫ್ಟ್ ಮಾಡಿದ್ರು ಬೆಳಗಿನ ಜಾವ ಅಂತೆಲ್ಲ ಹೇಳ್ತಾರೆ.
ನೋಡಿ ಅದೆಲ್ಲ ಸಾಧ್ಯ ಇಲ್ಲ ಅಂತಾರೆ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಒಂದು ಕ್ರೈಮ್ ಆದ ನಂತರ, ಒಂದು ಕೊಲೆನೋ ಏನೋ ಆದ ನಂತರ ಆ ಬಾಡಿನ ಡಿಸ್ಪೋಸಲ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಈ ಕ್ರೈಮ್ ಕೇಸಸಲ್ಲಿ ಅದು ತುಂಬ ಕಷ್ಟದ ಕೆಲಸ. ಹೀಗಾಗಿ ಅಲ್ಲಿಂದ ತಗೊಬಂದು ಇಲ್ಲಿ ಬಂದು ಬಾಡಿನ ಹಾಕೋಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಒಂಥರ ಅರ್ಧ ಸತ್ಯ, ನಿಜನೇ ಅದು. ಅಂದರೆ ಕ್ರೈಮ್ ಆದ ನಂತರ ಡಿಸ್ಪೋಸಲ್ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಯಾರು ನೋಡದಿದ್ದಂಗೆ ಹೆಂಗೆ ಮಾಡಬೇಕು, ಈ ಥರದ್ದೆಲ್ಲ ಸುಮಾರು ಪ್ರಶ್ನೆಗಳಿರ್ತವೆ. ಅದನ್ನು ಮಾಡೋದು ಕಷ್ಟ. ನೋಡಿ, ದರ್ಶನ್ ಕೇಸಲ್ಲಿ ನಿಮಗೆ ಗೊತ್ತು, ಅಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಆದ ನಂತರ ಅದನ್ನು ಬಾಡಿನ ಡಿಸ್ಪೋಸ್ ಮಾಡೋದಕ್ಕೆ ಬಹಳಷ್ಟು ದಾರಿಗಳಿತ್ತು. ಆದರೆ ಅವರು ಯಾವುದೋ ಒಂದು ದಾರಿ ಹುಡುಕೊಂಡ್ರು, ಸಿಗಾಕೊಂಡ್ರು, ಮತ್ತೆ ಎಲ್ಲರೂ ಜೈಲಲ್ಲಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯ. ಬಾಡಿ ಡಿಸ್ಪೋಸಲ್ ನಿಜವಾಗ್ಲೂ ಕಷ್ಟನೇ, ಹೌದು, ಆಯಿತು. ಇದೇ ಶೆಟ್ರು ಹೇಳ್ತಾರೆ, ಅಲ್ಲಿ ಮಣ್ಸಂಕದಲ್ಲಿ ನಡ್ಕೊಂಡು ಹೋದಂಥ ಈ ಸೌಜನ್ಯನನ್ನು ಆತ ಎತ್ಕೊಂಡು ಹೋಗಿ ತೊರೆ ಇಳಿದು, ಆ ಕಣಿವೆಯಲ್ಲಿ ಇಳಿದು ಆ ತೊರೆಯನ್ನು ದಾಟಿ ರೇಪ್ ಮಾಡಿ ಮರ್ಡರ್ ಮಾಡೋದು ಅದು ಕಷ್ಟ ಆಗಲ್ಲ. ಆದರೆ ಯಾರೋ ಎಲ್ಲೋ ಮರ್ಡರ್ ಮಾಡಿ ಒಂದು 3 ಜನ ತಗೊಬಂದು ಬಾಡಿ ಎತ್ತಾಕ್ಬಿಟ್ಟು ಹೋಗೋದು ಅದು ಕಷ್ಟ. ಹೆಂಗೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅನ್ಸಲ್ವಾ? ಅಂದ್ರೆ 3 ಜನಕ್ಕೆ ಕಷ್ಟ ಆಗೋಂಥದ್ದು ಒಬ್ಬನಿಗೆ ಸುಲಭ ಆಗ್ಬಿಡುತ್ತೆ. ಅಂದ್ರೆ ಇದು ಒಂಥರ ಅನುಕೂಲ ಸಿಂಧು ಥಿಯರಿ ಅಂತ ಅನ್ಸಲ್ವಾ? ಒಬ್ಬ ಸಂತೋಷ್ ರಾವ್ಗೆ ಸಾಧ್ಯ ಆಗುವಂಥದ್ದು 3-4 ಜನ ಬೇರೆ ಆರೋಪಿಗಳಿಗೆ ಸಾಧ್ಯ ಆಗಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಓಕೆ, ಅದ್ರ ಬಗ್ಗೆ ನಾವು ಏನು ಹೇಳೋದಕ್ಕಾಗಲ್ಲ. ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ, ಈ ಡೈಜೆಸ್ಟ್ ಆಗದ ಆಹಾರ, ಅದ್ರ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಸೌಜನ್ಯ ದೇಹದಲ್ಲಿ ಜೀರ್ಣ ಆಗದ ಆಹಾರ ಇತ್ತು ಅಂತ ಹೇಳಿ ಡಾಕ್ಟರ್ ಆದಮ್ ಅವರು ಬರೀತಾರೆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ. ಆದರೆ ಡಾಕ್ಟರ್ ಆದಮ್ ಅವರು ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಫೋರೆನ್ಸಿಕ್ ಕಳಿಸ್ಬೇಕಿತ್ತು. ಮತ್ತು ಈ ಜೀರ್ಣಾಂಗಗಳನ್ನು ತೆಗೆದು ಅದನ್ನು ಕೂಡ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ಕಳಿಸ್ಬೇಕಿತ್ತು. ಅದನ್ನ ಯಾವುದೂ ಮಾಡಲ್ಲ. ಅದೆಲ್ಲದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಸಾಕಷ್ಟು. ಆದಮ್ ಅವರು ಕೂಡ ಭಾಳ ಲೋಪಗಳನ್ನು ಮಾಡಿದ್ದಾರೆ. ಆದರೆ ಅವರು ಒಂದು ಸ್ಪಷ್ಟವಾಗಿ ಬರೀತಾರೆ, ಹೊಟ್ಟೆಯಲ್ಲಿ ಊಟ ಇತ್ತು, ಅಂದರೆ ಜೀರ್ಣ ಆಗದಂಥ ಆಹಾರ ಇತ್ತು ಅಂತ ಬರೀತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಾಬಲ್ ಶೆಟ್ರದ್ದು ಅವ್ರದ್ದೊಂದು ಥಿಯರಿ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿ, ಡಾಕ್ಟರ್ ಆದಮ್ ಅವರು ಹಿಂದೆ ಮಾಡಿದಂಥ 25 ಪೋಸ್ಟ್ಮಾರ್ಟಮ್ಗಳಲ್ಲೂ ಕೂಡ ಇದನ್ನೇ ಬರೆದಿದ್ರು ಅಂತ ಹೇಳಿ. ಅಂದರೆ ಡಾಕ್ಟರ್ ಆದಮ್ ಮಾಡಿದಂಥ ಎಲ್ಲ ಪೋಸ್ಟ್ಮಾರ್ಟಮ್ ವರದಿಗಳನ್ನು ಡಾಕ್ಟರ್ ಮಹಾಬಲ್ ಶೆಟ್ರು ಓದ್ಕೊಂಡಿದ್ದಾರೆ ಅಂತ ಆಯಿತು. ಏನಕ್ಕೆ, ಯಾವ್ಯಾವ ಕಾರಣಗಳಿಗೆ ಓದ್ಕೊಂಡಿದ್ರು ಏನಕ್ಕೆ ಗೊತ್ತಿಲ್ಲ. ಒಂದು ಅಕಾಡೆಮಿಕ್ ನಾಲೆಡ್ಜ್ಗೋಸ್ಕರ ಅಥವಾ ಅಕಾಡೆಮಿಕ್ ಕುತೂಹಲಕ್ಕೋಸ್ಕರ ಓದ್ಕೊಂಡಿರ್ಬೋದು. ಫೇರ್ ಇನಫ್, ಇರಲಿ ಬಿಡಿ, ಅದನ್ನ ಪ್ರಶ್ನೆ ಬಿಟ್ಬಿಡೋಣ. ಬೆಳಿಗ್ಗೆ ಯಾರೊಬ್ಬ ವ್ಯಕ್ತಿ ತಿಂಡಿ ತಿಂದಿರ್ತಾನೆ, ತಿಂಡಿ ತಿಂದು 1 ಗಂಟೆಗೆ ಸೂಸೈಡ್ ಮಾಡ್ಕೊಂತಾನೆ. ಅವ್ನ ಹೊಟ್ಟೆಯಲ್ಲಿ ಜೀರ್ಣ ಆಗದ ಆಹಾರ ಇರುತ್ತೆ, ಅದನ್ನು ಬರೆದಿರ್ತಾರೆ. ಮಧ್ಯಾಹ್ನ ಯಾರೊಬ್ಬ ಊಟ ಮಾಡಿರ್ತಾನೆ, ಅದಾಗಿ 1-2 ಗಂಟೆಗೋ 3 ಗಂಟೆಗೋ ಯಾರೋ ಒಬ್ಬ ಮರ್ಡರ್ ಮಾಡ್ತಾನೆ ಅವನ್ನ. ಅವನ ಹೊಟ್ಟೆಯಲ್ಲಿ ಅನ್ನ ಇರುತ್ತೆ, ಅನ್ನ ಇತ್ತು ಅಂತ ಬರೀತಾರೆ. ಯಾರು ತಿಂದಲೇನಿರಲ್ವಲ್ಲ, ಅವರೆಲ್ಲ ಉಪವಾಸ ಇದ್ದು ಸತ್ತೋರಲ್ಲ. ಸೌಜನ್ಯ ಉಪವಾಸ ಇದ್ದು ಸತ್ತೋಳು, ಸೌಜನ್ಯ ತಿಂದಿರಲಿಲ್ಲ. ಹಾಗಾಗಿ ಸಾಯಂಕಾಲದ ಹೊತ್ತು ಅವಳಿಗೆ ಊಟ ಕೊಟ್ಟು ತಿನ್ನಿಸಿ ಅನಂತರ ಸಾಯಿಸಲಾಗಿದೆ. ಅದರಲ್ಲಿ ಮಾದಕ ವಸ್ತು ಸೇರಿಸಿದ್ರು ಏನೋ ಅದು ಗೊತ್ತಿಲ್ಲ, ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ಮಾಡಲಿಲ್ಲ. ಅದು ಡಾಕ್ಟರ್ ಆದಮ್ ಅವರ ವೈಫಲ್ಯ, ಅದನ್ನು ಕೂಡ ನಾವು ಮಾತಾಡಿದ್ದೀವಿ. ಈ ಪ್ರಶ್ನೆ ಇರೋದ್ರಿಂದನೇ ಆಕೆ ತಿಂದಿರಲಿಲ್ಲ ಅನ್ನೋಂಥ ವಿಷಯ ಬರುತ್ತೆ. ಆದರೆ ನೀವು ಹೇಳ್ತೀರಾ, ಆದಮ್ ಹಿಂದೆ 25 ಕೇಸಲ್ಲಿ, 25 ಅಲ್ಲ 50 ಕೇಸಲ್ಲೂ ತಿಂದಿದ್ದು ಹೊಟ್ಟೆಲ್ಲ ಅನ್ನ ಇದ್ದಿರ್ಬೋದು. ಅದನ್ನ ಹೆಂಗೆ ಸಸ್ಪೆಕ್ಟ್ ಮಾಡ್ತೀರಾ? 25 ಕೇಸಲ್ಲಿ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಸೌಜನ್ಯ ಕೇಸಲ್ಲೂ ಕೂಡ ಅವಳು ಸುಮ್ಮನೆ ಬರೆದ್ಬಿಟ್ಟಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ? ಇವರು ವೈದ್ಯರಾಗಿ ಡಾಕ್ಟರ್ ಮಹಾಬಲ್ ಶೆಟ್ರು ತಮ್ಮ ಬಗ್ಗೆ ತಾವು ಅಭಿಮಾನ, ಬಹಳ ಗೌರವ, ಬಹಳ ಏನು ಹೆಮ್ಮೆ ಎಲ್ಲ ಇಟ್ಕೊಂಡಿದ್ದೀರಾ. ಇನ್ನೊಬ್ಬ ವೈದ್ಯರನ್ನ ಅಷ್ಟು ಕಂಡಮ್ಮಾಗಿ ಹೆಂಗೆ ಕಾಣ್ತೀರಾ ನೀವು? ಅಂದರೆ ಸುಮ್ಮನೆ ಬರೆದಿಟ್ಬಿಟ್ರು, ಹೊಟ್ಟೆಲ್ ಅನ್ನ ಇತ್ತು ಅಂತ ಸುಮ್ಮನೆ ಬರೆದ್ಬಿಟ್ರು, ಅವ್ರಿಗೆ ಬರೆಯೋದು ಹವ್ಯಾಸ ಅನ್ನೋ ಥರ ಹೆಂಗೆ ಹೇಳ್ತೀರಾ ಶೆಟ್ರೆ? ನಿಮ್ಮ ವೃತ್ತಿನೇ ಅವರು ಮಾಡ್ತಾ ಇದ್ದಿದ್ದಲ್ವಾ? ನೀವು ಹೆಂಗೆ ಸತ್ಯನೋ ಅವರು ಹಂಗೆ ಸತ್ಯ ಅಲ್ವಾ? ಹೆಂಗೆ ಅನುಮಾನ ಪಡ್ತೀರಾ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗತ್ತೆ. ನೋಡಿ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸುಮಾರು 72 ಪೋಸ್ಟ್ಮಾರ್ಟಮ್ ನಾನು ಮಾಡಿದ್ದೆ ಅಂತ ಹೇಳಿ ಶೆಟ್ರು ಹೇಳ್ತಾ ಇದ್ರು. ಈಗೇನೋ 89 ಕೇಸು ಮಹಾಬಲ್ ಶೆಟ್ರ್ ಹೆಸರಲ್ಲಿ ಇದೆಯಂತೆ. ಅದನ್ನು ಶೆಟ್ರೇ ಹೇಳ್ತಾರೆ. SIT ಅವ್ರ ಲೆಕ್ಕದಲ್ಲಿ 89 ಕೇಸ್ ಮಾಡಿದ್ದೀನಿ ನಾನು ಅಂತ. ಸೂಪರ್. ಅಂದರೆ ಇಷ್ಟೊಂದು ಕೇಸ್ಗಳನ್ನು ಮಾಡಿದ್ದಾರೆ, ಅದರಲ್ಲೇನು ತಪ್ಪೇನಿಲ್ಲ. ಶೆಟ್ರು ಹೇಳ್ಕೊತಾರೆ, ಅವ್ರನ್ನವರು ಮ್ಯಾನ್ ಆಫ್ ಸೈನ್ಸ್ ಅಂತೆಲ್ಲ ಹೇಳ್ಕೊತಾರೆ. ಅದು ಕೂಡ ಸೂಪರು. 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 400 ಕನ್ವಿಕ್ಷನ್ ಆಗಿದ್ದಂತೆ ಶೆಟ್ರು ಮಾಡಿರೋದಲ್ಲಿ. ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಸುಮಾರು 100 ಲೇಖನಗಳು ಇರೋದು ಪ್ರಕಟ ಆಗಿದೆಯಂತೆ. ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ಬೋದು ಅಂತ ಹೇಳಿದ್ರು. ನಮಗಿನ್ನು ಪುರ್ಸೊತ್ತಾಗಿಲ್ಲ, ಗೂಗಲ್ ಮಾಡಿ ನೋಡೋಣಂತೆ, ಅದನ್ನು ಕೂಡ ನೋಡೋಣಂತೆ. ಯಾಕೆಂದರೆ ತಿಳ್ಕೊಬೇಕಲ್ಲ ಶೆಟ್ರು ಎಷ್ಟು ಪ್ರಾಜ್ಞರು, ಮತ್ತು ಅದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು. ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಏನು ವಿಶೇಷ ಏನು ಅಂದರೆ, ಈ ಧರ್ಮಸ್ಥಳದ ಕೇಸೆಲ್ಲ ನಿಮಗೆ ಯಾಕೆ ಬರ್ತಾ ಇತ್ತು ಅಂತ ನನಗೆ ಪ್ರಶ್ನೆ ಆಗುತ್ತೆ. ಅಂದರೆ ಇಡೀ ಮಂಗಳೂರಿಂದ, ಅಂದರೆ
ಸುಮಾರು 70-80 ಕಿಲೋಮೀಟರ್ ದೂರದ KS ಹೆಗ್ಡೆ ಮೆಡಿಕಲ್ ಕಾಲೇಜಲ್ಲಿ ನೀವು ಕೆಲಸ ಮಾಡೋದು. ಪ್ರತಿ ಸಲ ಇಲ್ಲಿ ಏನಾದ್ರು ಆದಾಗೆಲ್ಲ 80 ಕಿಲೋಮೀಟರ್ ದೂರದ ನಿಮಗೆ ಯಾಕೆ ಅದನ್ನು ಕಳಿಸ್ತಾ ಇದ್ರು ಅಂತ. ಅಂದರೆ ನೀವು ಅಷ್ಟು ಎಕ್ಸ್ಪರ್ಟ್ ಅಂತನಾ ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಇರ್ಬೋದು ನೀವು ತುಂಬ ಎಕ್ಸ್ಪರ್ಟು. ಧರ್ಮಸ್ಥಳ ಕೇಸ್ ಬಂದರೆ ಶೆಟ್ರೆ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಕಳಿಸ್ತಿದ್ರೇನೋ ಪೊಲೀಸ್ನವರು, ಏನೋ ಗೊತ್ತಿಲ್ಲ, ನಮ್ಗೆ ಅದು ಗೊತ್ತಿಲ್ಲ. ಆದರೆ ಈ ಮಂಗಳೂರು ನೋಡಿ, ಅದೆಲ್ಲ ಮೆಡಿಕಲ್ ಹಬ್. ಅದು ವೆನ್ಲಾಕ್ ಆಸ್ಪತ್ರೆ ಇದೆ, ಭಾಳ ಸುಸಜ್ಜಿತವಾದ ಆಸ್ಪತ್ರೆ. ಅಲ್ಲೂ ಕೂಡ ಶವಾಗಾರ ಇದೆ, ಅಲ್ಲೂ ಪರಿಣಿತ ವೈದ್ಯರೆಲ್ಲ ಇದ್ದಾರೆ, ಅಲ್ಲೂ ಏನು ಕೋಲ್ಡ್ ಸ್ಟೋರೇಜ್ ಎಲ್ಲ ಇದೆ. ಎಲ್ಲ ಕೇಸಿಗೂ ಶೆಟ್ರೆ ಬನ್ನಿ ಏನು ಪ್ರೀತಿನ್ರಿ ನಿಮ್ಮ ಮೇಲೆ, ಅಪ್ಪ ಆಶ್ಚರ್ಯ ಆಗುತ್ತೆ ನೋಡಿ. ಬೆಳ್ತಂಗಡಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇತ್ತು, ಸರ್ಕಾರಿ ಆಸ್ಪತ್ರೆ ಇತ್ತು, ಅಲ್ಲಿ ಕೂಡ ವೈದ್ಯರು ಇದ್ದರು. ಅಲ್ಲೂ ಕೂಡ ಈ ಆದಮ್ಮ ಇದ್ದರು, ಅದಾದಮೇಲೆ ಇನ್ಯಾರೋ ಬಂದಿರ್ತಾರೆ, ಎಲ್ಲ ವೈದ್ಯರುಗಳು ತಜ್ಞರಿರ್ತಾರೆ, ನಿಮ್ಮ ಥರನೇ ತಜ್ಞರಿರ್ತಾರೆ. ಅವರೆಲ್ಲರನ್ನೂ ಬಿಟ್ಟು ಪದೇ ಪದೇ ಈ ಥರದ್ದು ಕೇಸ್ ಆಗಿದ ತಕ್ಷಣ ಟಕ್ ಅಂತ ಒಂದು ಆ್ಯಂಬುಲೆನ್ಸ್ ಡ್ರೈವರ್ ಕರೆಯೋಂಗೆ ನಿಮ್ಮನ್ನ ಪೊಲೀಸ್ನವರು, ಇರೋದೊಬ್ಬರೇ ನೀವು ಅನ್ನೋ ಥರ, ಮಹಾಬಲ್ ಶೆಟ್ರೆ ಬನ್ನಿ ಒಂದು ಹೆಣ ಬಿದ್ದಿದೆ, ಶೆಟ್ರೆ ಬನ್ನಿ ಒಂದು ಹೆಣ ಬಿದ್ದಿದೆ, ಇಲ್ಲಾಂದರೆ ಶೆಟ್ರೆ ನಿಮ್ಮ ಹತ್ರನೇ ಕಳಿಸ್ಕೊಡ್ತಾ ಇದ್ದೀವಿ ಒಂದು ಹೆಣ ಇದೆ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ರು? ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಇದನ್ನು ಮಾಡ್ತಾ ಇದ್ದರೆ ಸಂತೋಷ, ಅದನ್ನು ನಾವು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ನೀವು ಅಫೆಂಡ್ ಆಗೋದು ಬೇಡ, ಅದನ್ನು ಮೊದಲೇ ಹೇಳ್ಬಿಡ್ತೀನಿ ನಾನು. ಆಮೇಲೆ ನಂತರ ಮಹಾಬಲ್ ಶೆಟ್ಟರು ಮತ್ತೊಂದು ವಿಷಯನ ಹೇಳ್ತಾರೆ. ಅಂದರೆ ಕಾಶಿಯಲ್ಲಿ ಸಾವುಗಳಾಗ್ತವೆ, ಅದ್ರ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ, ತಿರುಪತಿಲಿ ಸಾವುಗಳಾಗ್ತವೆ ಅಂಥೇಳಿ. ಆಮೇಲೆ ನಂಜನಗೂಡನ್ನು ಪ್ರಸ್ತಾಪ ಮಾಡಿದ್ರಪ್ಪ, ನನಗೆ ಅದು ಆಶ್ಚರ್ಯ ಅನ್ನಿಸ್ತು. ಅದು ನಂಜನಗೂಡು ಅಂತ ನಾವು ಬಾಯಲ್ಲಿ ಬರಲಿಲ್ಲ, ಅದೇನೋ ಹೇಳಕ್ಕೆ ಹೋದ್ರು, ನಂಜನಗೂಡು ಅಂತ ಹೇಳಿ ಏನೋ ಮಾತು ಬಂತು. ಕಾಶಿಯಲ್ಲಿ ನೋಡಿ, ಅವ್ರು ಹೇಳ್ತಾರೆ ವರ್ಷಕ್ಕೆ 2000 ಕೇಸು ಅಸಹಜ ಸಾವುಗಳಾಗ್ತವೆ ಅಂತ ಅವ್ರು ಹೇಳ್ತಾರೆ. ತಿರುಪತಿಲಿ 400 ಅಂತ ಹೇಳ್ತಾರೆ, ನಂಜನಗೂಡಲ್ಲಿ 300-400 ಅಂತ ಹೇಳ್ತಾರೆ. ಕಾಶಿಲಿ ಆಯಿತು, ಹೌದು ನಿಜ, ಅಲ್ಲಿ ಅವ್ರು ಹೇಳೋದು ಕರೆಕ್ಟು, ಅಲ್ಲ 2000 ಅಸಹಜ ಸಾವುಗಳು ಆಗ್ತವೆ. ಆ 2000 ಅಸಹಜ ಸಾವುಗಳಲ್ಲಿ 45.1%, ಅಂದರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಕೇಸ್ಗಳಾಗೋದು ಆಕ್ಸಿಡೆಂಟ್ನಿಂದ ಶೆಟ್ರೆ. ಅದನ್ನು ನೀವು ಮುಚ್ಚಿಟ್ಬಿಟ್ರಿ, ಅದನ್ನು ನೀವು ಹೇಳಲೇ ಇಲ್ಲ, ನೀವು ಒಂಥರ ಅರ್ಧ ಸತ್ಯ ಹೇಳಿದ್ರಿ. ನೋಡಿ, ಆಕ್ಸಿಡೆಂಟ್ ಕೇಸಸ್ಸು ನಾನು ಸ್ಪಷ್ಟವಾಗಿ ಹೇಳೇ ಬಿಡ್ತೀನಿ ನೋಡಿ. ಡಾಕ್ಟರ್ ಅವಧೇಶ್ ಕುಮಾರ್, ಡಾಕ್ಟರ್ ಸುರೇಂದ್ರ ಕುಮಾರ್ ಪಾಂಡೆ, ಡಾಕ್ಟರ್ ಸಿಂಗ್ ಅಂತ ಹೇಳಿ 3 ಜನ ತಜ್ಞ ವೈದ್ಯರುಗಳು, ಅವರೆಲ್ಲ ಸೇರಿಕೊಂಡು ಒಂದು ಸ್ಟಡಿ ಮಾಡ್ತಾರೆ. 2009ರಿಂದ 2013ರವರೆಗೆ ಒಂದು 5 ವರ್ಷಗಳ ಅವಧಿಯ ಅಸಹಜ ಸಾವುಗಳು, ಅಂದರೆ ಕಾಶಿಯಲ್ಲಿ ನಡೆದಂಥ ಅಸಹಜ ಸಾವುಗಳ ಒಂದು ಸ್ಟಡಿ ಮಾಡ್ತಾರೆ. ಅದು ಕೂಡ ಇಂಟರ್ನ್ಯಾಷನಲ್ ಜರ್ನಲಲ್ಲೇ ಬಂದಿದೆ. ನೀವು ಹೇಳ್ತೀರ ನಿಮ್ಮದು 100 ಬಂದಿದೆಯಲ್ಲ, ಅವ್ರದ್ದು ಕೂಡ ಅದೇ ಥರದ್ದು ಒಂದು ಇಂಟರ್ನ್ಯಾಷನಲ್ ಜರ್ನಲಲ್ಲಿ ಬಂದಿದೆ. ನನ್ನ ಸ್ಕ್ರೀನ್ ಮೇಲೆ ಕೂಡ ಅದನ್ನು ನೋಡ್ಬೋದು. ಅವರು 5 ವರ್ಷದ ಅವಧಿಯಲ್ಲಿ ಸುಮಾರು 10,195 ಅಸಹಜ ಸಾವುಗಳನ್ನು ಗುರುತಿಸ್ತಾರೆ. 10,195. ನೀವು ಹೇಳೋ ಪ್ರಕಾರನೇ ಅದು ಇದೆ, ಅಂದರೆ 2,000 ಅಂತ ಅನ್ಕೊಳ್ಳೋಣ. ಆದರೆ ವಿಶೇಷ ಅಂದರೆ ಅದರಲ್ಲಿ 4,598 ಕೇಸ್ಗಳು, ಅಂದರೆ 45.1% ಅಷ್ಟು ಕೇಸ್ಗಳು ಆಕ್ಸಿಡೆಂಟ್ನಿಂದ ಆಗಿದ್ದು. ಧರ್ಮಸ್ಥಳದಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗ್ತಾವೆ ಶೆಟ್ರೆ? ನೀವು ತುಂಬ ಕೇಸ್ಗಳಲ್ಲಿ ಅಟೆಂಡ್ ಮಾಡಿರೋದ್ರಿಂದ ನಿಮಗೆ ಕೇಳಬೇಕಾಗುತ್ತೆ, ಎಷ್ಟು ಅಸಹಜ ಕೇಸ್ಗಳಾಗ್ತವೆ ಧರ್ಮಸ್ಥಳದಲ್ಲಿ? ಆಕ್ಸಿಡೆಂಟ್ಗಳು ಇಲ್ಲ, ಅಲ್ಲಿ ಆಗಲ್ಲ. ಆದರೂ 1-2 ವರ್ಷಕ್ಕೊಂದು 5 ಆಗ್ಬೋದೇನೋ, 10 ಆಗ್ಬೋದಾ? ಮಿಕ್ಕಿದ್ದೆಲ್ಲ ಬೇರೆದೇ ಕೇಸ್ಗಳು. ಇಲ್ಲ, ಆ ಥರ ಇಲ್ಲ. ತಿರುಪತಿದು ಅದೇ ಕತೆ. ತಿರುಪತಿಲೂ ಆಗೋದು ಕೂಡ ಆಕ್ಸಿಡೆಂಟ್ ಕೇಸ್ಗಳೇ ಜಾಸ್ತಿ. ನೋಡಿ, ಕಾಶಿ ಇದೆಯಲ್ಲ, ಕಾಶಿ ಅಂದರೆ ವಾರಣಾಸಿ ಅಂತ ನಾವೇನು ಕರಿತೀವಿ, ಅದರ ಜನಸಂಖ್ಯೆ ಈಗ ಎಷ್ಟು ಅಂತಂದರೆ 17,52,000 ಜನಸಂಖ್ಯೆ ಇದೆ. ಕಾಶಿದು ಮೆಟ್ರೋಪಾಲಿಟನ್ ಸಿಟಿ ಜನಸಂಖ್ಯೆ ಎಷ್ಟು ಅಂದರೆ 20,80,000. 17,20,000 ಅಲ್ಲಿನ ಜನಸಂಖ್ಯೆ. ಧರ್ಮಸ್ಥಳದ ಜನಸಂಖ್ಯೆ ಎಷ್ಟು? 2011 ಸೆನ್ಸಸ್ ಪ್ರಕಾರ 9,818. 2011 ನಂತರ ಸೆನ್ಸಸ್ ಆಗಿಲ್ಲ, ಆಯಿತು. ಈಗ ಒಂದು 25ರಷ್ಟೊತ್ತಿಗೆ ಇನ್ನೊಂದು ಡಬಲ್ ಆಗಿಬಿಟ್ಟಿದೆ ಅಂತ ಅನ್ಕೊಬಿಡೋಣ. ಡಬಲ್ ಆಗಿದೆ ಅಂದ್ಕೊಂಡ್ರೂ ಕೂಡ ಒಂದು 18,000 ಆಗುತ್ತೆ. 18,000 ಎಲ್ಲಿ, 18 ಲಕ್ಷ ಎಲ್ಲಿ ಶೆಟ್ರೆ? 18 ಲಕ್ಷ ಜನಕ್ಕೆ ಅಷ್ಟು ಅಸಹಜ ಸಾವುಗಳು ಆಗ್ತವೆ. 18,000ಕ್ಕೆ ಇಷ್ಟೊಂದು ಸಾವುಗಳು ಹೆಂಗೆ ಆಗ್ತವೆ? ನೀವು ಹೇಳಬೇಕಾದ್ರೆ ಕಾಶಿಲೂ ಆಗ್ಬಿಡುತ್ತೆ ಅಂತ ಅಷ್ಟು ಹಂಗೆ ರ್ಯಾಂಡಮ್ ಆಗೆಲ್ಲ ಅಂದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಕೇಸಸ್ ಬೇರೆ ಬೇರೆ ರೀತಿ ಇರುತ್ತೆ. ಕಾಶಿ ಮತ್ತು ಧರ್ಮಸ್ಥಳನ ಹೋಲ್ಸೋಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಬೇರೆಯೇ ವಿಡಿಯೋ ಮಾಡಿ ಅದನ್ನು ವಿವರಿಸ್ತೀನಿ. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹಾಬಲ್ ಶೆಟ್ಟರು, ಮ್ಯಾನ್ ಆಫ್ ಸೈನ್ಸ್ ಅವರು
ಅಂದರೆ ರಾಗ ದ್ವೇಷಗಳನ್ನು ಇಟ್ಕೊಳ್ಳದಲ್ಲೇ ಇರುವಂಥ ವ್ಯಕ್ತಿ. ಅಂದರೆ ವೈದ್ಯರು ಅಂತಂದ್ರೆ ನಾವು ಹಾಗೇನೆ ನೋಡೋದಲ್ವಾ, ಅವ್ರಿಗೆ ಯಾವ ರಾಗ ದ್ವೇಷಗಳಿರಲ್ಲ. ನಾವೆಲ್ಲ ನೋಡಿರ್ತೀವಿ. ಅಂದರೆ ಅವ್ರ ಶತ್ರು ಬಂದರೂ ಕೂಡ ಅವ್ರನ್ನ ಟ್ರೀಟ್ ಮಾಡಬೇಕಾಗತ್ತೆ. ಅವರು ಭಾಳ ಪ್ರೊಫೆಷ್ನಲ್ ಆಗೇ ಮಾಡಬೇಕಾಗತ್ತೆ. ವೈದ್ಯರು ಅಂತಂದರೆ ವೈದ್ಯೋ ನಾರಾಯಣ ಹರಿ ಅಂತೆಲ್ಲ ಅಂತೀವಿ. ಅವರು ಮಾತಾಡ್ತಾ ಮಾತಾಡ್ತಾ ಗಿರೀಶ್ ಮಠಣ್ಣವ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಅವರು ಗಿರೀಶ್ ಮೆಟ್ಟಣ್ಣವ್ರು ಅಂತ ಹೇಳ್ತಾರೆ. ಸ್ಲಿಪ್ ಆಫ್ ಇ ಟಂಗ್ ಅಂತಲೂ ಅನ್ಕೋಬೋದು, ಏನೋ ಬಾಯಿ ತಪ್ಪು ಹೇಳಿದ್ರು ಅಂತೇಳಿ ಮೆಟ್ಟಣ್ಣವ್ರು ಅಂತ ಹೇಳ್ತಾರೆ. ಆಮೇಲೆ ಅವರು ಆ್ಯಂಕರು ಒಂದು ಸಲ ಕರೆಕ್ಟ್ ಮಾಡ್ತಾರೆ ಅದನ್ನು. ಸರ್ ಅದು ಮಟ್ಟಣ್ಣವ್ರ ಅಂತ. ಹಾಂ 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 ಅಂತಾರೆ ಅವರು. ಮತ್ತೆ ತಿರ್ಗಾ ಮೆಟ್ಟಣ್ಣವ್ರು ಅಂತ ಹೇಳ್ತಾರೆ. ಶೆಟ್ರೆ ಏನಾದ್ರು ಡೆಲಿಬ್ರೇಟಾಗಿ ಹೇಳಿದ್ರ ಈ ಥರ ನಿಮ್ಮ ಸಿಟ್ಟನ್ನು ಆಕ್ರೋಶವನ್ನು ನೀವು ಬೇರೆ ಯಾವ ರೀತಿನಾದ್ರು ತೀರಿಸ್ಕೋಬೋದು, ತೋರಿಸ್ಕೋಬೋದು. ಆದರೆ ಈ ಥರ ಹೆಸರನ್ನು ಅಪಭ್ರಂಶಗೊಳಿಸಿ ಮಾಡೋದೆಲ್ಲ ಇದೆಲ್ಲ ಚೀಪ್ ಲೆವೆಲ್ ಟ್ರೋಲ್ ಅಂತ ಅನ್ಸಲ್ವಾ? ಟ್ರೋಲ್ಗಳು ಮಾಡೋಂಥ ಕೆಲಸ, ಮೆಟ್ಟಣ್ಣ ಅಂತ ಹೇಳೋದು ಅವೆಲ್ಲ ನೀವು ಇಷ್ಟು ತಿಳುವಳಿಕೆ ಇರೋರು, ಇಷ್ಟೆಲ್ಲ ಓದ್ದವರು, ತಿಳ್ಕೊಂಡವರು ನೀವು ಮಾಡಿದ್ರೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಅದನ್ನು ಅಂದರೆ ಅಕಸ್ಮಾತ್ ನೀವೇನಾದರೂ ಅದನ್ನು ಉದ್ದೇಶಪೂರ್ವಕವಾಗಿ ಹೇಳಿದರೆ ಮುಂದೆ ಮಾತಾಡ್ಬೇಕಾದ್ರೆ ತಿದ್ದುಕೊಂಡು ಮಾತಾಡಿ ಅಂತ ವಿನಂತಿ ಮಾಡ್ಕೋತೀನಿ. ನಾನು ಮೊದಲೇ ಹೇಳಿದಂತೆ ಶೆಟ್ರು ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಅವರು ಬಹಳ ಕೆಲಸಗಳೆಲ್ಲ ಮಾಡಿದ್ದಾರೆ. ಅವ್ರಿಗೆ ಸರ್ಕಾರ ಪದ್ಮಶ್ರೀನೋ ಪದ್ಮವಿಭೂಷಣನೋ ಕೊಟ್ಟರೆ ನಾವು ಕೂಡ ಹೆಮ್ಮೆ ಪಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗಾಗಲೇ ಯಾರಾದರೂ ಪದ್ಮಭೂಷಣ ತೊಗೊಂಡವರು ಒಂದು ರೆಕಮೆಂಡ್ ಮಾಡಿ ಅವ್ರಿಗೂ ಒಂದು ಪದ್ಮಭೂಷಣನೋ ಪದ್ಮಶ್ರೀನೋ ಏನೋ ಒಂದು ಕೊಡಿಸ್ಲಿ, ಅದಕ್ಕೂ ಕೂಡ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನಮ್ಮ ಉದ್ದೇಶ ಇರೋದು, ನೀವು ಈ ಕೇಸಲ್ಲಿ ಸಾರ್ವಜನಿಕವಾಗಿ ಏನು ಮಾತಾಡ್ತಾ ಇದ್ದೀರಿ, ಪಬ್ಲಿಕ್ ಫೋರಮಲ್ಲಿ ಏನು ವಿಷಯಗಳನ್ನ ಇಟ್ಟಿದ್ದೀರಿ, ಅದು ಸುಮಾರು ಪ್ರಶ್ನೆಗಳನ್ನು ಉದ್ಭವ ಮಾಡ್ತಾ ಇದೆ. ನಾನೇ ಒಂದು 15 ಪ್ರಶ್ನೆಗಳನ್ನು ಇವತ್ತು ಪಟ್ಟಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಾಧ್ಯವಾದರೆ ಉತ್ತರ ಕೊಡಿ. ಮತ್ತು ಪರ್ಸ್ನಲ್ ಆಗೆಲ್ಲ ತೊಗೋಬೇಡಿ ಶೆಟ್ರೆ. ಆಮೇಲೆ ಅದೇನೋ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ. ಈ ವಿಡಿಯೋ ನೋಡ್ಬಿಟ್ಟು ನನ್ನ ವಿರುದ್ಧನೂ ಕೂಡ ಸುಪ್ರೀಂ ಕೋರ್ಟಲ್ಲೆಲ್ಲ ಕೇಸ್ ಹಾಕಕ್ಕೆ ಹೋಗ್ಬೇಡಿ. ನಾನು ಆಮೇಲೆ ನೋಡಿ, ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂದರೆ ಡೆಲ್ಲಿಗೆ ಹೋಗಬೇಕು ಅಂದರೆ ಫ್ಲೈಟ್ ಟಿಕೆಟ್ ಎಲ್ಲ ಮಾಡ್ಕೋಬೇಕು, ಅಲ್ಲೊಬ್ಬರು ಲಾಯರ್ ಇಡಬೇಕು, ಅವ್ರ ಫೀಸ್ ಎಲ್ಲ ಕಟ್ಟಬೇಕು. ನಂಗೆ ಕಷ್ಟ ಆಗುತ್ತೆ ಶೆಟ್ರೆ, ಪ್ಲೀಸ್. ಆಮೇಲೆ ನೀವೇ ನಮ್ಮ ಲಾಯರ್ ಏನಿದ್ದಾರೆ ಅವ್ರಿಗೆ ಫೀಸ್ ಕೂಡ ನೀವೇ ಕೊಡಬೇಕಾಗತ್ತೆ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶೆಟ್ರೇನಾದ್ರು ಎಲ್ಲಾದರೂ ಯಾವುದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ ಇದಕ್ಕೆ ಉತ್ತರ ಕೊಟ್ಟರೆ ದಯವಿಟ್ಟು ನನ್ನ ಗಮನಕ್ಕೂ ತನ್ನಿ. ನಾನು ಸ್ವಲ್ಪ ಈ ನ್ಯೂಸ್ ಚಾನಲ್ಗಳನ್ನೆಲ್ಲ ನೋಡೋದು ಕಡಿಮೆ. ಅಂದರೆ ಇತ್ತೀಚೆಗೆ ಅವೆಲ್ಲ ಬರೀ 90% ಸುಳ್ಳೇ ಹೇಳ್ತವೆ. ಒಂದು ತಲೆ ಇಲ್ಲ, ಬುಡ ಇರಲ್ಲ. ಅದ್ಯಾವುದೋ ಆ್ಯಂಕರು ಕಿರ್ಚಾಡ್ತಿರ್ತಾರೆ. ಇನ್ನು 4 ಜನ ಡಿಬೇಟರ್ಸ್ ಕೂರಿಸ್ಕೊಂಡು ಅವ್ರ ಕೈಲೂ ಜಗಳ ಮಾಡಿಸ್ತಾರೆ, ಹೊಡೆದಾಟ ಮಾಡಿಸ್ತಾರೆ. ಯಾರು ಮಾತಾಡಿದ್ದು ಕೇಳಿಸಲ್ಲ. ಅದನ್ನೆಲ್ಲ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋವಂಥ ದರ್ದು ನನಗಂತೂ ಇಲ್ಲ, ಪುರ್ಸೊತ್ತಿಲ್ಲ. ಹೀಗಾಗಿ ಎಲ್ಲಾದರೂ ನಾನು ಶೆಟ್ರನ್ನ ಗೌರವ ಕೊಡ್ತೀವಿ. ಹೀಗಾಗಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅವರೆಲ್ಲರೂ ಉತ್ತರ ಕೊಟ್ಟಿದ್ದಾರೆ, ದಯವಿಟ್ಟು ಮೆನ್ಷನ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ಕಾಶಿ ಮತ್ತು ಧರ್ಮಸ್ಥಳ ಈ ಎರಡರ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.